ಕೈಲಾಸ ಅಂದ್ರೆ ಸಾಮಾನ್ಯ ಮನುಷ್ಯರು ಹೋಗಿ ಬರುವಂಥದ್ದಲ್ಲ. ಕೈಲಾಸ ಅಂದ್ರೆ ಸಾಕ್ಷಾತ್ ಭಗವಂತನಿರುವಂತಹ ಜಾಗಕ್ಕೆ ಹೋಗಿ ಬರಬೇಕಾಗಿತ್ತು ಅಂದ್ರೆ ಅಲ್ಲಿ ಹೋಗಿ ಬರಬೇಕಂದ್ರೆ ಆ ತಾಕತ್ತು ನಮಗೆ ಬೇಕು. ಕೈಲಾಸಕ್ಕೆ ಹೋಗ್ಬೇಕಂದ್ರೆ ಕೈಲಾಸದಲ್ಲಿರುವಂತಹ ಶಿವನಿಗೆ ಎಷ್ಟು ಪವರ್ ಐತೋ ಅಷ್ಟು ಪವರ್ ಆ ಮನುಷ್ಯಗಿದ್ದಾಗ ಮಾತ್ರ ಕೈಲಾಸಕ್ಕೆ ಹೋಗ್ತಾರೆ. ಸುಮ್ಮನೆ ಪ್ರವಾಸಕ್ಕೆ ಹೋಗಿ ಬರೋರು ಭಾಳ ಬಂದಿರ್ತಾರೆ, ಅದು ಬೇರೆ. ನಮ್ಮ ಸಲುವಾಗಿ ನೋಡೋಕೆ ಪ್ರವಾಸ ಅಲ್ಲಿ ಗುಡ್ಡ ಹತ್ತೋದು ಟ್ರೆಕ್ಕಿಂಗ್ ಮಾಡೋಕೆ ಹೋಗೋ ಮಂದಿ ಬೇರೆ. ಆದ್ರೆ ನಮ್ಮದೆಲ್ಲರದು ಇಂಥ ಭಾಗ್ಯ ಐತಲ್ಲ, ನಮಗೆ ಸಿಕ್ಕಿರುವಂಥ ಜಗದ್ಗುರು ಮಹಾಸನ್ನಿಧಿಯವರು ಅವರು ತಮ್ಮ ಸಲುವಾಗಿ ಹೋಗಲಿಲ್ಲ. ನಾವು ಅವ್ರು ನೋಡಬೇಕು, ಆ ಗುಡ್ಡ ನೋಡಬೇಕು, ಆ ಪರ್ವತ ನೋಡಬೇಕು, ಅಲ್ಲಿದೆಲ್ಲ ಟ್ರೆಕ್ಕಿಂಗ್ ಅನುಭವ ತಗೋಬೇಕಂತ ಹೋಗಲಿಲ್ಲ ಅವರು. ಇಲ್ಲಿರುವಂತಹ ಎಲ್ಲ ಭಕ್ತರಿಗೆ ಒಳ್ಳೆಯದಾಗಲಿ, ಲೋಕಕ್ಕೆ ಕಲ್ಯಾಣ ಆಗಲಿ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಕೈಲಾಸ ಪರ್ವತ ಯಾತ್ರೆ ಮಾಡಿರುವಂಥ ಪಂಚಪೀಠಗಳಲ್ಲಿ ಮೊಟ್ಟ ಮೊದಲನೇ ಜಗದ್ಗುರುಗಳು ಯಾರು ಅಂದ್ರೆ ಅದು ನಮ್ಮ ಶ್ರೀಶೈಲ ಜಗದ್ಗುರುಗಳು ಅಂತ ಹೇಳಿ ಹೆಮ್ಮೆ. ಅವ್ರಿಗೆ ಒಂದು ಅರಿಕೆ ಮಾಡ್ಕೊಂಡಿವಿ ಏನಂದ್ರೆ, ನೀವು ದಯಮಾಡಿ ಇನ್ನು ಎಲ್ಲೇ ಕಾರ್ಯಕ್ರಮ ಹೋಗ್ರಿ, ನೀವು ಏನ್ರೇ ಮಾಡಿರಿ, ದಯಮಾಡಿ 1 ತಾಸು ನಮಗೆ ಟೈಮ್ ಕೊಡ್ರಿ. 1 ತಾಸು ಟೈಮ್ ಕೊಟ್ಟು, ಹೊಸ ಹುಡುಗರು ಬಂದವ, ಹಳೆ ಹುಡುಗರು ಅದಾರ, ಅದ್ರ ಜೊತೆಗೆ ಇರುವಂಥವ್ರು ಎಲ್ಲರಿಗೂ ಆ ಯಾತ್ರೆಯ ಒಂದು ಅನುಭವವನ್ನು ಸವಿಸ್ತಾರವಾಗಿ ನಮಗೆ ತಿಳಿಸ್ರಿ ಅಂಥೇಳಿ ಭಕ್ತಿಯಿಂದ ನಾವು ಅವ್ರು ಕೇಳ್ಕೊಂಡಾಗ ಅವ್ರು ಹ್ಞೂ ಅಂಥೇಳಿ ಒಪ್ಕೊಂಡಾರ. ಬ್ರಹ್ಮಣೇ ನಮಃ. ಪಂಡಿತಂ ಪಂಡಿತಾರಾಧ್ಯಂ ಪಿಂಡಾದಿಸ್ಥಲಬೋಧಕಂ ಅಖಂಡಂ ದಂಡವದ್ವಂದೇ ಸೂರ್ಯಮಂಡಲಮಂಡಿತಂ. ಸದಾ ಸ್ಮರಣೀಯರಾದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯವರನ್ನು, ಭದ್ರಕಾಳಿ ವೀರಭದ್ರೇಶ್ವರ ಮತ್ತು ಕಾಡಸಿದ್ದೇಶ್ವರರನ್ನು ಮನದಲ್ಲಿ ನೆನೆದು ಶ್ರೀ ಕ್ಷೇತ್ರ ಯಡೂರಿನ ಪಾಠಶಾಲೆಯ ಸಭಾಭವನದಲ್ಲಿ ಶ್ರೀಶೈಲ ಜಗದ್ಗುರುಗಳ ಕೈಲಾಸ ಮಾನಸ ಸರೋವರ ಯಾತ್ರೆಯ ಪವಿತ್ರ ಸಂದರ್ಭದಲ್ಲಿ ಜೊತೆಗೆ ಬಂದಿರುವಂತಹ ಮಾನಸ ಸರೋವರದ ತೀರ್ಥಪ್ರದಾನ, ಮರಾಠಿಯಲ್ಲಿ ಅನುವಾದಗೊಂಡಿರುವಂತಹ ಸಸ್ವರ ಶಿವಾರ್ಚನ ಕೈಪಿಡಿ ಗ್ರಂಥ ಲೋಕಾರ್ಪಣೆಯ ನಿಮಿತ್ತವಾಗಿ ನಡೆದುಕೊಂಡು ಬಂದಿರುವಂಥ ಈ ಕಾರ್ಯಕ್ರಮದಲ್ಲಿ ತಮ್ಮದೇ ಆದ ಅನುಭವವನ್ನು ಹಂಚಿಕೊಂಡಿರುವಂತಹ ಅಂಬಿಕಾನಗರದ ಶ್ರೀಗಳವರೇ, ಗುರುಕುಲದ ಪ್ರಾಚಾರ್ಯರಾದ ಗ್ರಂಥಕರ್ತೃಗಳಾದ ವೇದಮೂರ್ತಿ ಪಂಡಿತ್ ಶ್ರೀಶೈಲ ಶಾಸ್ತ್ರಿಗಳವರೇ, ಇನ್ನೋರ್ವ ಶಿಕ್ಷಕರಾದ ಬಸವರಾಜ ಶಾಸ್ತ್ರಿಗಳವರೇ, ಸಮೀಪದ ಮಾಂಜರಿಯಲ್ಲಿ ಪ್ರಕೃತಿ ಚಿಕಿತ್ಸಾ ಕೇಂದ್ರವನ್ನು, ಆಯುರ್ವೇದ ಆಸ್ಪತ್ರೆಯನ್ನು ನೆರವೇರಿಸ್ತಾ ಇರುವಂತಹ ವೈದ್ಯ ದಂಪತಿಗಳವರೇ, ವಿಭಿನ್ನ ಭಾಗಗಳಿಂದ ಆಗಮಿಸಿರುವಂಥ ಎಲ್ಲ ಹಿರಿಯರೇ, ವಿದ್ಯಾರ್ಥಿಗಳೇ, ಸಮಸ್ತ ಸದ್ಭಕ್ತ ಮಹಾಜನಗಳೇ, ಮಾತೆಯರೇ ಹಾಗೂ ಮುದ್ದು ಮಕ್ಕಳೇ, ಕೈಲಾಸ ಬಹುತೇಕ ಆಸ್ತಿಕರ ಶ್ರದ್ಧಾ ಕೇಂದ್ರ. ದೇವ್ರ ಮೇಲೆ ಯಾರ್ಯಾರಿಗೆ ವಿಶ್ವಾಸ ಐತೋ ಅವರೆಲ್ಲರಿಗೂ ಕೂಡ ಕೈಲಾಸ ಅಂದರೆ ಏನೋ ಒಂದು ಪವಿತ್ರವಾದ ಭಾವನೆ, ಜೀವನದೊಳಗೆ ಒಮ್ಮೆರೆ ಅದನ್ನು ನೋಡಬೇಕು ಅನ್ನುವಂತಹ ಕನಸು. ಭಾಳಷ್ಟು ಸಂದರ್ಭಗಳಲ್ಲಿ ಕೈಲಾಸಕ್ಕೆ ಹೋಗೋದನ್ನು ಕೇಳೀವಿ, ನೋಡೀವಿ,
ಆದರೆ ಕೈಲಾಸದಿಂದ ವಾಪಸ್ ಬರೋದನ್ನು ಕೇಳೋದು ನೋಡೋದು ಭಾಳ ಕಡಿಮೆ. ಯಾಕೆ ಅಂದರೆ ನಮ್ಮಲ್ಲಿ ಪ್ರತೀತಿ ಹೆಂಗದ ಅಂದ್ರೆ ಶಿವಭಕ್ತರಾದವರು ಶಿವೈಕ್ಯರಾದರು ಅಂದ್ರೆ ಅವರು ಕೈಲಾಸಕ್ಕೆ ಹೋದರು ಅಂತ. ಅಂದ್ರೆ ಕೈಲಾಸಕ್ಕೆ ಆವಾಗ ಹೋಗೋದು ಹಂಗೊಂದು ಪ್ರತೀತಿ. ಹೋದ್ಮೇಲೆ ಮತ್ತೆ ಹೊಳೆ ಬರೋದು ಗೊತ್ತಾಗಂಗಿಲ್ಲ ನಮಗೂ ಏನು ಕೈಲಾಸಕ್ಕೆ ಹೋಗಬೇಕು ಒಮ್ಮೆ ನೋಡಬೇಕು ಅಂತಂಗೆ ಯಾವ ಅಪೇಕ್ಷೆ ಇರಲಿಲ್ಲ. ಆದರೆ ಆಂಧ್ರ ಪ್ರದೇಶದೊಳಗೆ ಗುಂತ್ಕಲ್ ಅಂತ ಒಂದು ನಗರ, ಶ್ರೀಶೈಲ ಪೀಠದ ಪ್ರಮುಖ ಮಠ ಮೊದಲು ಅಲ್ಲೇ ಇತ್ತು. ಯಾಕಂದ್ರೆ ಶ್ರೀಶೈಲಕ್ಕೆ ಹೋಗೋಕೆ ಬರೋಕೆ ದಾರಿ ಇರಲಿಲ್ಲ ಅವಾಗ. ಗುಂತ್ಕಲ್ದಲ್ಲೇ ಹೋಗೋದು ಬರೋದು ಎಲ್ಲ ಅನುಷ್ಠಾನ ಅದು ನಡೀತಿತ್ತು. ನಮ್ಮ ಅಂಬಿಕಾನಗರ ಸ್ವಾಮಿಗಳಿಗೆ ಗೊತ್ತೈತೆ ಎಲ್ಲ ಹಿಂದೆ ಸೇವೆ ಮಾಡಿದವು. ಹಾಗೆ ಅಲ್ಲೇ ಒಬ್ಬ ಮಂಜುನಾಥ ಅಂತ ಹೇಳಿ ಪ್ರವಾಸಿ ಯಾತ್ರಾ ಏಜೆಂಟ್ ಒಂದು 4-5 ವರ್ಷದ ಹಿಂದಿನಿಂದ ನಮಗೆ ಫೋನ್ ಮಾಡಿ ಕಂಡಾಗೆಲ್ಲ ಭೇಟಿಯಾಗಿ, ನಾ ಎಲ್ಲರದು ಯಾತ್ರಾ ಮಾಡಿಸ್ತೇನೆ ರೀ, ನಿಮ್ಮನ್ನು ಒಮ್ಮೆ ಕರ್ಕೊಂಡು ಹೋಗ್ಬೇಕಂತ ಇಚ್ಛೆ ಐತಿ, ಅದಕ್ಕೆ ಕೈಲಾಸ ಮಾನಸ ಸರೋವರಕ್ಕೆ ನೀವು ಬರಬೇಕು ಅಂತ ದುಂಬಾಲು ಬಿದ್ದ. ನಮಗೆ 15-20 ದಿವಸ ಎಲ್ಲ ಎಲ್ಲಿ ಬಿಟ್ಟು ಹೋಗೋಕ್ಕಾಗತ್ತೆ, ನೋಡೋಣ ತಗೋ, ಮುಂದೆ ನೋಡೋಣ ಅಂಥೇಳಿ 4-5 ವರ್ಷದಿಂದ ಅವನು ಹಂಗೆ ನಾವು ಮುಂದಕ್ಕೆ ಹಾಕೋತ ಬಂದ್ವಿ. ಆದರೆ ಪ್ರತಿ ವರ್ಷ ಇದು ವರ್ಷದುದ್ದಕ್ಕೂ ಮಾಡಲಿಕ್ಕೆ ಅವಕಾಶ ಇರುವಂಥ ಯಾತ್ರೆ ಅಲ್ಲ. ಚೀನಾ ದೇಶದಲ್ಲಿ ಪ್ರಸ್ತುತ ಕೈಲಾಸ ಇರೋದಕ್ಕೆ ಸದ್ಯ ಕೈಲಾಸ ಪರ್ವತ, ಮಾನಸ ಸರೋವರ ಎಲ್ಲ ಚೀನಾ ದೇಶದ ಕೈವಶ ಆಗಿರುವಂಥ ಪ್ರದೇಶ. ಅದು ವರ್ಷದೊಳಗೆ 3 ತಿಂಗಳು ಮಾತ್ರ ಅವಕಾಶ ಇರ್ತದೆ. ಹೈದರ್ ದೃಷ್ಟಿಯಿಂದ ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಇರ್ತದೆ. ಆವಾಗ ಮತ್ತು ಚೀನಾದವರು ಕೂಡ ಪರ್ಮಿಷನ್ ಕೊಡಬೇಕು. ಹೀಗೆಲ್ಲ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ವರ್ಷಕ್ಕೊಂದು 3 ತಿಂಗಳು ಮಾತ್ರ ಅವಕಾಶವನ್ನು ಹೊಂದಿರುವಂತಹ ಪುಣ್ಯಕ್ಷೇತ್ರ ಅದು ಕೈಲಾಸ ಪರ್ವತ. ಅವ ಪ್ರತಿ ವರ್ಷ ಯಾವಾಗ ಚೀನಾದಿಂದ ಪರ್ಮಿಷನ್ ಸಿಗ್ತಿತ್ತೋ ಆವಾಗ ನಮಗೆ ಫೋನ್ ಮಾಡೇ ಬಿಡ್ತಿದ್ದ, ಹಿಂಗೆ ಈ ಡೇಟ್ನಿಂದ ಈ ಡೇಟಿಗೆ ಹೋಗೋದೈತ್ರಿ, ಮತ್ತು ಈ ಸರಿ ನೀವು ಬರ್ರಿ ಅಂತ. ನೋಡೋಣ ತಗೋರಪ್ಪ ಅನ್ಕೋತ ನಾವು ಇಲ್ಲಿ ತನಕ ಬಂದ್ವಿ. ಈ ವರ್ಷ ಮತ್ತೆ ಅವ ಫೋನ್ ಮಾಡಿ 13ರಿಂದ 26 ಜೂನ್ 13ರಿಂದ 26 13 ದಿವಸ ಪ್ರವಾಸದ ದಿನಾಂಕ ನಿಗದಿಯಾಗ್ಯದ. ನೀವು ಮತ್ತು ಈ ಸರಿ ದಯಮಾಡಿಸ್ರಿ, ಸರಿ ಮುಂದಿನ ಸರಿ ಹೋಗೋಣ ಅಂತ ಹೇಳಿದ್ರಲ್ಲ ಅಂತ ಕೇಳ್ದ. ಪ್ರತಿ ವರ್ಷ ಬಿಡದೆ ಅವ ಮಾಡ್ತಾ ಇರುವಂಥ ಆಗ್ರಹವನ್ನು ನೋಡಿ ನಮಗೇನು ಅನ್ಸಕ್ಕಿತ್ತು ಅಂದ್ರೆ, ಇದು ಮಂಜುನಾಥನ ಆಹ್ವಾನ ಅಲ್ಲ, ಕೈಲಾಸನಾಥನ ಕರೆ ಇರಬೇಕು. ಮತ್ತು ಅವನ ಕರೆ ಬಂದ ಮೇಲೆ ಇನ್ನು ಇಲ್ಲ ಅನ್ನೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ಈ ಸರಿ ಹೋಗೋಣಪ್ಪ ಅಂತ ನಾವು ಸಮ್ಮತಿ ಕೊಟ್ಟು ತಯಾರಾಗಿಬಿಟ್ವಿ. ಆಮೇಲೆ ಕೈಲಾಸ ಅಂದರೆ ಏನು, ಕೈಲಾಸ ಯಾತ್ರೆ ಹೆಂಗಿರ್ತದ, ಎಷ್ಟು ದಿವಸ ನಡಿಬೇಕಾಗಿರ್ತದ, ಎಷ್ಟು ದೂರ ಇರ್ತೈತಿ, ಅದರ ಮಹತ್ವ ಏನು ಇತ್ಯಾದಿಗಳ ಬಗ್ಗೆ ಬೇರೆ ಬೇರೆ ಮೂಲಗಳಿಂದ ನಾವು ಅಧ್ಯಯನ ಮಾಡಲಿಕ್ಕಾಗಿ ಕೈಲಾಸ ಪರ್ವತದ ಮಹತ್ವ ನಮ್ಮ ಗಮನಕ್ಕೆ ಬಂತು. ಬಹಳ ಜನರಿಗೆ ಗೊತ್ತಿರುವಂತಹ ನಂಬಿಕೆ ಇರುವಂಥ ಸಂಗತಿ ಏನು ಅಂದರೆ, ಕೈಲಾಸ ಅಂದರೆ ಶಿವನ ವಾಸಸ್ಥಾನ, ಪಾರ್ವತಿ ಸಮೇತನಾಗಿ ಶಿವ ಪರಿವಾರದೊಂದಿಗೆ ಪರಮಾತ್ಮ ನೆಲೆಸಿರುವಂಥ ಪವಿತ್ರವಾಗಿರುವಂಥ ಕ್ಷೇತ್ರ ಅಂತ ಬಹುತೇಕ ಶಿವಭಕ್ತರೆಲ್ಲರ ನಂಬಿಕೆ, ಶ್ರದ್ಧೆ, ಭಾವನೆ. ಅದಕ್ಕೆ ಈ ಮಾತು ಸತ್ಯ ಅನ್ನೋದಕ್ಕೆ ಅನುಗುಣವಾಗಿಯೇ ಹಲವಾರು ಪುರಾವೆಗಳು ಕೂಡ ಅಲ್ಲಿ ದೊರೀತಾವೆ. ವಿಚಿತ್ರ ಅಂದ್ರೆ, ಕೈಲಾಸ ಪರ್ವತಕ್ಕಿಂತಲೂ ಸುಮಾರು
2000 ಅಡಿ ಎತ್ತರದಲ್ಲಿರುವಂತಹ ಮೌಂಟ್ ಎವರೆಸ್ಟ್, ಅದನ್ನು ಏರಿ ಬಂದವರು 7000ಕ್ಕಿಂತಲೂ ಹೆಚ್ಚು ಜನ ಅದಾರ. 7000ಕ್ಕಿಂತಲೂ ಹೆಚ್ಚು ಜನ ಅದನ್ನು ಹೋಗಿ ಮ್ಯಾಲೆ ಏರಿ ಬಂದಾರ, ಟ್ರೆಕ್ಕಿಂಗ್ ಮಾಡಿ ಬಂದವರು. ಆದರೆ ಕೈಲಾಸ ಪರ್ವತದ ಮಹತ್ವ ಎಷ್ಟಿದೆ ಅಂತ ಕೇಳಿದ್ರೆ, ಮೌಂಟ್ ಎವರೆಸ್ಟ್ಕ್ಕಿಂತಲೂ 2000 ಅಡಿ ಕೆಳಗಿದ್ರೂ ಕೂಡ ಇಲ್ಲಿವರೆಗೂ ಒಬ್ಬರಿಗೂ ಅಲ್ಲಿ ಹೋಗಿ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಿ ಹೋಗಬೇಕು ಅಂತ ಪ್ರಯತ್ನ ಮಾಡಿದವರು ಎಲ್ರಿಗೂ ಕೂಡ ಏನೋ ಒಂದು ಸಮಸ್ಯೆ ಆಗಿ ಮ್ಯಾಲೆ ಹೋಗೋಕೆ ಆಗಲಾರ್ದನ ಅರ್ಧಕ್ಕರೆ ಬಂದಾರ, ಅಥವಾ ಹೋಗ್ಬೇಕಂತ ಹೋದವ್ರು ಎಲ್ಲಿ ಹೋದವ್ರು ಪತ್ತೆನೂ ಇಲ್ಲ. ಇಂಥ ಅನೇಕ ಅವಘಡಗಳು. ಮತ್ತು ಯಾರು ಹೊಳೆ ಬಂದಾರಲ್ಲ, ಆ ಪರ್ವತದ ರಹಸ್ಯ ಶಕ್ತಿಯ ಬಗ್ಗೆ ತಮ್ಮ ಬರವಣಿಗೆಯಲ್ಲಿ ಅವರು ದಾಖಲೆ ಮಾಡ್ಯಾರ. ಇದು ಸಾಮಾನ್ಯವಾಗಿರುವಂಥ ಪರ್ವತ ಅಲ್ಲ. ಇದನ್ನು ಹತ್ತಲಿಕ್ಕೆ ಸಾಮಾನ್ಯ ಮನುಷ್ಯ ಯಾವ ಪ್ರಯತ್ನ ಮಾಡಬಾರ್ದು. ಈವನ್ ಅಲ್ಲೇ ನಮ್ಮದೇನು ಕಂಪಾಸ್ ಐತಲ್ಲ, ಆ ಕಂಪಾಸ್ ಸಹಿತ ಅಲ್ಲಿ ಹೋದ್ಮೇಲೆ ಕೆಲಸ ಮಾಡೋಂಗಿಲ್ಲ. ಅದು ನಿಷ್ಕ್ರಿಯ ಆಗಿಬಿಡ್ತೈತಿ, ದಿಕ್ಕೆಲ್ಲೋ ಗೊತ್ತಾಗಂಗಿಲ್ಲ. ಆಮೇಲೆ ನಮ್ಮ ಸಮಯ ಏನು ಅನ್ನೋದು ಗೊತ್ತಾಗಂಗಿಲ್ಲ. ಆ ಪರ್ವತದ ಸಮೀಪ ಹೋದಂಗೆ, ಅಂದ್ರೆ ಅದ್ರ ಹತ್ತಿರ ಹೋದಂಗೆ ಅಥವಾ ಅದ್ರ ಮುಟ್ಲಿಕ್ಕೆ ಹೋದಂಗೆ. ಅಲ್ಲಿ ಹತ್ತಲಿಕ್ಕೆ ಅಂತ ಪ್ರಯತ್ನ ಮಾಡಿದವರೆಲ್ಲ ತಮ್ಮ ಅನುಭವವನ್ನು ಬರ್ಕೊಂಡಾರ. ಅಲ್ಲಿ ಹೋದ ಕೂಡಲೇ ಉಗುರುಗಳು, ಕೂದಲುಗಳು ವೇಗವಾಗಿ ಬೆಳಕ್ಕೆ ಶುರು ಮಾಡ್ತಾವಂತ. ಆಮೇಲೆ ಆ ಮನುಷ್ಯನ ಆಯುಷ್ಯ ವೇಗವಾಗಿ ಕ್ಷೀಣಕ್ಕೊಂತ ಹೋಗ್ತದಂತ, ಜಲ್ದಿ ಮುದುಕಾಗ್ಬಿಡ್ತಾನಂತ. ಆಮೇಲೆ ಅಲ್ಲಿ ಹೋಗಿ ಬಂದವರು ಏನೇನೋ ಅವಘಡಗಳಿಗೆ ತುತ್ತಾಗಿ ಹಲವಾರು ಸಮಸ್ಯೆಗಳನ್ನು ಎದುರಿಸಿರುವಂತಹದ್ದನ್ನು ಅವರು ತಮ್ಮ ಡೈರಿಯಲ್ಲಿ ಬರ್ಕೊಂಡಾರ. ಅದೆಲ್ಲವೂ ಕೂಡ ಕೈಲಾಸ ಪರ್ವತದ ಮಹಿಮೆ, ವಿಶೇಷ ರಹಸ್ಯ. ಇದನ್ನೆಲ್ಲ ನೋಡಿದಾಗ ಕೈಲಾಸಕ್ಕೊಮ್ಮೆ ಹೋಗಲೇಬೇಕು ಅಂತ ನಮಗೆ ಪಕ್ಕಾ ಗಟ್ಟಿ ಮನಸ್ಸಾಯಿತು. ಆಮೇಲೆ ಕೈಲಾಸ ಅಂದರೆ ಶಿವನ ಆಸಸ್ಥಾನ. ಉಪನಿಷತ್ತುಗಳಲ್ಲಿ ಒಂದು ಮಾತು ಬರ್ತದೆ, ಪರಮಾತ್ಮನ ಸ್ಥಾನಕ್ಕೆ ನಾವು ಹೋಗಬೇಕು ಅಂದ್ರೆ ಕೇವಲ ನಮ್ಮ ಪ್ರಯತ್ನ ಮಾತ್ರ ಸಾಲದು, ಅದಕ್ಕೆ ಅವನ ಒಪ್ಪಿಗೆನೂ ಬೇಕಾಗ್ತೈತಿ. ಮತ್ತು ದೇವರು ತನ್ನ ಹತ್ರ ಕರ್ಕೋಬೇಕು ಅಂದ್ರೆ ಹಲವಾರು ಪರೀಕ್ಷೆಗಳನ್ನು ಮಾಡಿ ಯೋಗ್ಯ ಅನಿಸಿದ್ರನ ಅವ್ರನ್ನ ಕರ್ಕೋತಾನ. ಅಲ್ಲಿ ಸಮೀಪ ಬಂದವ್ರಿಗೆ ಎಷ್ಟೋ ಜನರಿಗೆ ಪರಿಕ್ರಮ ಪೂರ್ಣಗೊಳಿಸೋಕೆ ಆಗದೇ ಇರುವಂಥ ಸಂದರ್ಭವನ್ನು ಕೂಡ ನಾವು ನೋಡಿದ್ದೀವಿ. ಇನ್ನು ಕೆಲವರು ದೀಡ್ ನಮಸ್ಕಾರ ಹಾಕೋತ ಪರಿಕ್ರಮ ಮಾಡುವಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಈಗ ಅಲ್ಲಿ ಹೋಗಬೇಕು ಅಂತ ತಯಾರಾದ ಮೇಲೆ ನಮಗೂ ಅನೇಕ ಸಮಸ್ಯೆಗಳು ಬಂದವು. ಮೊದಲನೇ ಸಮಸ್ಯೆ ಏನು ಅಂದರೆ, ನಮಗೆ ಚೀನಾದ ವೀಸಾನ ಬರಲಿಲ್ಲ. ಆ್ಯಕ್ಚುಲಿ 15ನೇ ತಾರೀಕಿಗೆ, ಜೂನ್ 15ಕ್ಕೆ ಕಾಠ್ಮಂಡುದಿಂದ ನಾವು ಹೋಗಬೇಕಾಗಿತ್ತು. 13ಕ್ಕನ ಕಾಠ್ಮಂಡು ಹೋಗಿ ಸೇರ್ಕೊಂಡಿವಿ ನಾವು ರಾತ್ರಿ. 14 ಒಂದು ದಿವಸ ಆ ಕಾಠ್ಮಂಡು ಸುತ್ತಮುತ್ತಿರುವಂತಹ ಪ್ರದೇಶಗಳನ್ನು ನೋಡೋದು, 15ಕ್ಕೆ ಬೆಳಗ್ಗೆ ಬಿಡೋದು ಅಂತ ಪೂರ್ವ ನಿಗದಿತ ಪ್ಲ್ಯಾನ್ ಇದು. ಆದರೆ ಅಲ್ಲಿ ಹೋದ ಮೇಲೆ ವೀಸಾ ಬರದೇ ಇರೋ ಕಾರಣಕ್ಕೆ ನಾವು ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗುವಂಥ ಪ್ರಸಂಗ ಬಂತು. ಕಾಠ್ಮಂಡುದಿಂದ ಸಮೀಪದಲ್ಲಿ ಒಂದು 200 ಕಿಲೋಮೀಟ್ರ್ ದೂರದಲ್ಲಿ ಮನಕಾಮನಾ ದೇವಿ ಅಂತದ, ಅಲ್ಲಿಗೆ ಹೋಗಿ ಬಂದ್ವಿ. ಆಮೇಲೆ ಮುಕ್ತಿನಾಥ ಅಂತ ಹೇಳಿ ಭಾಳ ದೂರದಲ್ಲಿ, ಅದು ಚೀನಾದ ಬಾರ್ಡ್ರೇ, ನೇಪಾಳ ಮತ್ತು ಚೀನಾದ ಗಡಿ ಅದು, ಅಲ್ಲಿಗೆ ಹೋಗಿ ಬಂದ್ವಿ. ಹಿಂಗೆ 2-3 ದಿವಸ ಬೇರೆ ಬೇರೆ ಕಡೆಗೆ ಹೋಗಿ ಬಂದ್ರೂ ಕೂಡ ವೀಸಾ ಇನ್ನೂ ಬರಲೇ ಇಲ್ಲ. ಹೊಳ್ಳಿ ಮತ್ತು ನಾವು ಕಾಠ್ಮಂಡಕ್ಕೆ ಬಂದು ಉಳ್ಕೊಂಡ್ವಿ. ನಾಳೆ ಬರ್ತದೆ, ನಾಡ್ದು ಬರ್ತದೆ, ನಾಡ್ದು ಬರ್ತದೆ ಅಂತ ಹೇಳಿ ಕಾಠ್ಮಂಡಕ್ಕೆ ಇವನ್ನೆಲ್ಲ ನೋಡ್ಕೊಂಡು ಕಾಠ್ಮಂಡಕ್ಕೆ ಬಂದು 1 ವಾರ ಉಳಿದ್ರೂ ಕೂಡ ವೀಸಾ ಬರೋಕೆ ತಯಾರಿಲ್ಲ. ಕಾರಣ ಏನು ಅಂದ್ರೆ, ಇಲ್ಲಿ ನಮ್ಮಲ್ಲೆಲ್ಲ ಇಲಾಹಾಬಾದ್ದಾಗ ಹೆಂಗೆ ಕುಂಭಮೇಳ ಆಗುತ್ತಲ್ಲ, ಹಾಗಲ್ಲೇ ಮಾನಸ ಸರೋವರದಲ್ಲಿ ಕುಂಭಮೇಳ ಇತ್ತಂತ, ಚೀನಾ ಮತ್ತು ಟಿಬೇಟಿಯನ್ಸದ್ದು. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಜಮಾವಣೆ ಆಗಿರೋದರಿಂದ
ಗದ್ದಲಗಳಿಗೆ ಅವಕಾಶ ಆಗಬಾರ್ದು ಅಂತ ಹೇಳಿ ವೀಸಾ ಲೇಟ್ ಮಾಡಿ ಕೊಡಕತ್ತಾರ ಅಂತ ಆಮೇಲೆ ಗೊತ್ತಾಯ್ತು ನಮಗೆ. ಪರಿಸ್ಥಿತಿ ಹೆಂಗಾಯ್ತು ಅಂದ್ರೆ 13ಕ್ಕೆ ಹೋಗಿ 25ಕ್ಕೆ ಹೊಳ್ಳಿ ಬರಬೇಕಾಗಿರೋದು ನಮ್ಮ ಪ್ಲ್ಯಾನ್. ತಾರೀಕು 23, 24 ಬಂತು, ವೀಸಾದ ಇನ್ನೂ ಕ್ಲಿಯರ್ ಆಗಲಿಲ್ಲ. ನಮ್ಮ ಜೊತೆಗೆ ಒಂದು 10 ಜನ ಸ್ವಾಮಿಗಳು ಇದ್ದರು. ಆಮೇಲೆ ಬೇರೆ ಬೇರೆ ಆ ಏಜೆಂಟಿನ ಮೂಲಕ ಬಂದಿರುವಂಥವ್ರು ಒಂದು 82 ಜನನೂ ಇದ್ದರು. ಎಲ್ಲರದು ಅತಂತ್ರ ಆಗಿತ್ತು. ಸ್ವಾಮಿಗಳಿಗೆ ಕೆಲಸ ಎಲ್ಲ ಭಾಳ ಇರ್ತಾವೆ, ನಿಮ್ಗೆ ಗೊತ್ತದ. ಮಠ, ಸಂಸ್ಥಾ, ಪೀಠ, ಕಾರ್ಯಕ್ರಮಗಳೆಲ್ಲ ಬಿಟ್ಟಿರ್ಬೇಕಲ್ಲ. ಅನೇಕ ಕಾರ್ಯಕ್ರಮಗಳಿಗೂ ಡೇಟು ಕೊಟ್ಟಿದ್ದೀವಿ ನಾವು ಮುಂದೆ. ಹಿಂಗೆ ಡೇಟ್ ಸಮೀಪ ಬರಕತ್ತಣ ಒಂದು ತೀರ್ಮಾನ ಮಾಡಿದ್ವಿ ಎಲ್ಲರೂ ಕೂಡ್ಕೊಂಡು. ಏನು ಅಂದ್ರೆ 24ಕ್ಕೆ ರಾತ್ರಿ ಒಳಗೆ ವೀಸಾ ಬಂತು ಅಂದ್ರೆ ಕೈಲಾಸಕ್ಕೆ ಹೋಗೋದು. ಬರಲಿಲ್ಲ ಅಂದ್ರೆ ಮೊದಲಿನ ಹಳೆಯ ಪ್ಲ್ಯಾನ್ ಪ್ರಕಾರ 25ಕ್ಕೆ ವಾಪಸ್ ಬರೋದಿತ್ತಲ್ಲ ನಮ್ಮ ಟಿಕೆಟ್. ಹೆಂಗೂ ಅದೇ ಟಿಕೆಟ್ ಹಿಡ್ಕೊಂಡು ವಾಪಸ್ ಊರಿಗೆ ಬರೋದು ಅಂತ ತೀರ್ಮಾನ ಮಾಡಿದ್ವಿ ನಾವು. ಆದರೆ ಯೋಗ 24ನೇ ತಾರೀಕಿನ ದಿವಸ ರಾತ್ರಿ 9:00 ವೀಸಾ ಕನ್ಫರ್ಮ್ ಆಯ್ತು ನಮ್ಮದು ಕರೆಕ್ಟಾಗಿ. ಅಂದ್ರೆ ದೇವರು ಕೊಟ್ಟಿರೋ ಮೊದಲನೇ ಪರೀಕ್ಷೆ ಏನು ಅಂದ್ರೆ, ಎಷ್ಟು ಸಮಯ ಆದರೂ ಕೂಡ ತಾಳ್ಕೊಂಡು ಇವ್ರು ಬರ್ತಾರೋ ಇಲ್ಲೋ ಅನ್ನೋದನ್ನು ಪರಮಾತ್ಮ ಪರೀಕ್ಷೆ ಮಾಡಿದ. ಅದರಾಗ ಪಾಸ್ ಆದ್ವಿ, ಹೊಂಟ್ವಿ. ಹೊರಡಬೇಕಾದ್ರೆ ಮತ್ತೊಂದು ಸಮಸ್ಯೆ ಕಾದಿತ್ತು. ಏನು ಅಂದ್ರೆ, ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತದ, ಜಗದ್ಗುರುಗಳು ಸ್ವಾಮಿಗಳು ಹೋಗಬೇಕಾಗಿತ್ತು ಅಂದ್ರೆ ಜೊತೆಗೆ ಒಬ್ಬರನ್ನ ಸೇವಕರನ್ನ ಇಟ್ಕೊಂಡಿರ್ತೀವಿ ನಾವು. ಯಾಕಂದ್ರೆ ನಮ್ಮೆಲ್ಲ ಸಮಯಕ್ಕೆ ಸರಿಯಾಗಿ ಪೂಜೆ ಪುನಸ್ಕಾರ ಆಚಾರ ವಿಚಾರ ಎಲ್ಲ ಇರ್ತಾವೆ. ಇವೆಲ್ಲ ಹಾಕ್ಕೊಂಡು ಹೊರಡಬೇಕು ಅನ್ನೋದ್ರಾಗ ಎಲ್ಲರದು ವೀಸಾ ಆಗಿತ್ತು. ಆದರೆ ನಮ್ಮ ಸೇವಾದ ಮರಿ ವಿಶ್ವ ಅವಂದ ವೀಸಾ ಕನ್ಫರ್ಮ್ ಆಗಲಿಲ್ಲ. ಅಂದ್ರೆ ನಾವು ಅಂದ್ಕೊಂಡ್ವಿ ಸೇವಕರನ್ನ ಬಿಟ್ಟು ಒಬ್ಬರ ಬರ್ತಾರೋ ಇಲ್ಲೋ ನೋಡಬೇಕು ಅಂತ ಪರಮಾತ್ಮ ಇದನ್ನೂ ಒಂದು ಪರೀಕ್ಷೆ ಮಾಡ್ಯಾನ ಅಂತ ತಿಳ್ಕೊಂಡ್ವಿ ನಾವು. ಏಕಾಂಗಿಯಾಗಿ ಹೋಗ್ಬೇಕು ದೇವ್ರ ಹತ್ರ. ಒಬ್ಬರ ಅಲ್ಲಿ ಯಾರ ಜೊತೆಗೆ ಯಾರ ಮೇಲರೆ ಪರಾವಲಂಬಿಗಳಾಗಿ ಹೋದ್ರೆ ನಡೆಯಂಗಿಲ್ಲ. ಅದಕ್ಕೆ ದೇವ್ರ ಬಹುತೇಕ ನಮಗೆ ಒಬ್ಬರಿಗೆ ಬರಬೇಕು ಅಂತ ಪರ್ಮಿಷನ್ ಕೊಟ್ಟಾನ ಅಂತ ಹೇಳಿ ನಾವು ವಿಶ್ವಾಗಂದ್ವಿ, ನೀವು ವಾಪಸ್ ಊರಿಗೆ ಹೋಗಪ್ಪ, ಶಿವ ಒಬ್ಬರಿಗೆ ಅಪ್ಪಣೆ ಮಾಡ್ಯಾನ, ನಾವು ಹೋಗಿ ಬರ್ತೀವಿ ಅಂತ ತಿಳ್ಕೊಂಡು ಒಬ್ಬರ ತಯಾರಾದೀವಿ. ಬಹುತೇಕ ನಾವು ಪೀಠಾರೋಹಣ ಆಗಿ 15-16 ವರ್ಷದೊಳಗೆ ಸೇವಕರನ್ನ ಬಿಟ್ಟು ಪ್ರವಾಸ ಮಾಡಿದ ಮೊದಲನೇ ಯಾತ್ರೆ ಅಂದ್ರೆ ಅದು ಕೈಲಾಸ ಯಾತ್ರೆ. ನಮ್ಮ ಪೂಜಾ ನಾವೇ ಇಟ್ಕೋಬೇಕು, ನಮ್ಮದು ಬಟ್ಟೆ ನಾವೇ ತೊಳ್ಕೊಬೇಕು, ನಮ್ಮದು ವ್ಯವಸ್ಥೆ ನಾವೇ ಮಾಡ್ಕೋಬೇಕು, ನಮ್ಮ ಗಂಟು ಮುಟ್ಟಿ ನಾವೇ ಕಟ್ಕೋಬೇಕು. ಯಾತ್ರೆ ಪ್ರಾರಂಭ ಆಯಿತು. ಜಲ್ದಿ ಮುಗಿಸ್ಕೊಂಡು ಬರಬೇಕು ಅನ್ನೋ ಕಾರಣಕ್ಕೆ ಒಂದೊಂದು ಕ್ಷೇತ್ರವನ್ನು ಒಂದೊಂದು ಮುಕ್ಕಾಮ್ ಇರ್ತಾವಲ್ಲಿ. ಒಂದು ಆ್ಯಕ್ಚುಲಿ ಚೀನಾ ಬಾರ್ಡ್ರಿಗೆ ಹೋಗೋಕ್ಕಿಂತಲೂ ಮೊದಲ ಒಂದು ವಾಸ್ತವ್ಯ. ಆ ಮುಕ್ಕಾಮನ್ನು ಜಂಪ್ ಮಾಡಿ ನಾವು 25ನೇ ತಾರೀಕಿನ ದಿವಸನ ನಸಿಕ್ನಾಗ 3 ಗಂಟೆಗೆ ಕಾಠ್ಮಂಡು ಬಿಟ್ಟು ಚೀನಾ ಬಾರ್ಡ್ರ್ ದಾಟ್ಕೊಂಡು ಕ್ಯಾರುಂಗ್ ಅಂಥೇಳಿ ಒಂದು ಚೀನಾದ ಊರು, ಅಲ್ಲಿ ಹೋಗಿ ಮೊದಲನೇ ಮುಕ್ಕಾಮ್ ಮಾಡಿದ್ವಿ. ಆಮೇಲೆ 26ಕ್ಕೆ ಅಲ್ಲಿಂದ ಸಾಗಾ ಅಂತ ಹೇಳಿ ಅಲ್ಲಿ ಹೋಗಿ ಮುಕ್ಕಾಮ್ ಮಾಡಿದ್ವಿ. ಆಲ್ಮೋಸ್ಟ್ ಕಾಠ್ಮಂಡುವಿನಿಂದ ಹೋಗುವಂತಹ ಕೈಲಾಸ ಪರ್ವತದ ಸುಮಾರು 800-900 ಕಿಲೋಮೀಟರ್ ಪೂರ್ಣ ಗುಡ್ಡದಾಗ ಹೋಗಬೇಕು. ಕೆಲವು ಕಡೆ ಏರಬೇಕು, ಕೆಲವು ಕಡೆ ಇಳಿಬೇಕು, ಕೆಲವು ಕಡೆಗೆ ಸುತ್ತಬೇಕು. ಗುಡ್ಡದಲ್ಲೇ ಯಾತ್ರೆ ಸಾಗುವಂಥದ್ದು ಅದು. ಎಲ್ಲಕ್ಕಿಂತಲೂ ದೊಡ್ಡ ಸವಾಲು ಏನು ಅಂದರೆ ಅಲ್ಲೇ ಚಳಿ ಮತ್ತು ಆಕ್ಸಿಜನ್, ಭಯಂಕರ ಥಂಡಿ, ಆಮೇಲೆ ಆಕ್ಸಿಜನ್ ಕೊರತೆ. ಸಾಗಾ ಅಂತೇನು ಊರದಲ್ಲ, ಆಲ್ಮೋಸ್ಟ್ ನಾವು ಕೈಲಾಸ ಪರ್ವತದ ಯಾತ್ರೆಯನ್ನು ಪ್ರಾರಂಭ ಮಾಡುವಾಗ, ಪರಿಕ್ರಮವನ್ನು ಪ್ರಾರಂಭ ಮಾಡುವಾಗ ಏನೊಂದು ಆಕ್ಸಿಜನ್ ಲೆವೆಲ್ ಇರುತ್ತಲ್ಲ, ಆ ಹೈಟದಲ್ಲಿರುವಂಥ ಪ್ರದೇಶ ಅದು ಸಾಗಾ ಅನ್ನುವಂಥ ಊರು. ಅಲ್ಲಿಂದ 500 ಕಿಲೋಮೀಟ್ರ್ ಮುಂದೆ ಹೋಗ್ಬೇಕು ನಾವು. ಆ್ಯಕ್ಚುಲಿ ಆಕ್ಸಿಜನ್ ಲೆವೆಲ್ ಅಲ್ಲೇ ಯಾಕೆ ನಿಲ್ಲಿಸ್ತಾರೆ ಅಂತ ಕೇಳಿದ್ರೆ, ಅಲ್ಲಿ ಹೋದ್ಮೇಲೆ ಇವ್ರ ಬಾಡಿ ಅದಕ್ಕೆ ಸಪೋರ್ಟ್ ಮಾಡುತ್ತೋ ಇಲ್ಲೋ ಅನ್ನೋದನ್ನು ಅಲ್ಲೇ ಚೆಕ್ ಮಾಡ್ತಾರೆ ಅವ್ರು. ಅಂದ್ರೆ ನಮ್ಮ ದೇಹಕ್ಕೆ ಒಂದು ರೀತಿ ಅಲ್ಲಿಯ ವ್ಯವಸ್ಥೆಗೆ ಸೆಟ್ ಮಾಡ್ಕೋತ ನಮ್ಮನ್ನಲ್ಲಿ ಕರ್ಕೊಂಡು ಹೋಗ್ತಾರೆ ಅವರು ಗೈಡ್ಗಳು. ನೇರವಾಗಿ ಹೋಗ್ಬಿಟ್ರೆ ಸಾಧ್ಯನೇ ಇಲ್ಲ.
ಅಲ್ಲಿ ವ್ಯವಸ್ಥೆಗೆ ಪ್ರಕೃತಿಗೆ ನಮ್ಮ ದೇಹ ಸೆಟ್ ಆಗ್ಬೇಕಲ್ಲ. ಸಾಗಾದಲ್ಲಿ ಮುಕ್ಕಾಂ ಉಳ್ಕೊಂಡ್ರೆ ಅವತ್ತು ರಾತ್ರಿಯೇ ನಮ್ಮ ಜೊತೆಗೆ ಬಂದಿರುವಂತಹ ಎಲ್ಲ ಜನರೊಳಗೆ ಒಂದು ಸುಮಾರು ಅರ್ಧಕ್ಕಿಂತಲೂ ಹೆಚ್ಚು ಜನರಿಗೆ ಏನೇನೋ ತೊಂದರೆಗಳು ಶುರು ಆದವು. ಯಾಕಂದ್ರೆ ಆಕ್ಸಿಜನ್ ಲೆವೆಲ್ ಕಡಿಮೆ ಇರ್ತೈತೆ ಅಲ್ಲಿ. ಯಾರಿಗೆ ಹೊಟ್ಟೆ ನೋವು ಬಂತು, ಯಾರಿಗೆ ನೆಗಡಿ, ಯಾರಿಗೆ ಜ್ವರ, ಯಾರಿಗೆ ತಲೆನೋವು, ಯಾರಿಗೆ ಮೈಕೈ ನೋವು, ಹಿಂಗೆ ಅನೇಕ ತೊಂದರೆಗಳು ಅಲ್ಲೇ ಶುರು ಆದವು. ಕೆಲವರಂತೂ ಬಂದವರೊಳಗೆ ಅಲ್ಲಿಂದನೇ ವಾಪಸ್ ಹೋಗಿರುವಂಥ ಉದಾಹರಣೆಗಳು ಕೂಡ ಅದಾವೆ. ಆದರೂ ಕೆಲವರೆಲ್ಲ ಮಾತ್ರೆಗಳನ್ನು ತಗೊಂಡು ಔಷಧೋಪಚಾರ ಮಾಡಿಕೊಂಡು ಅಲ್ಲಿಂದ ಎಲ್ಲರೂ ಪ್ರಯಾಣ ಬೆಳೆಸ್ತೀವಿ, ಯಾರೂ ಅಲ್ಲಿ ಉಳ್ಕೊಳ್ಳಿಲ್ಲ. ಅಲ್ಲಿ ಹೋದ ಮೇಲೆ ನೇರವಾಗಿ ಉಳ್ಕೊಳ್ಳೋದೇ ಮಾನಸ ಸರೋವರದಲ್ಲಿ. ಮಾನಸ ಸರೋವರಕ್ಕೆ ಎಂಟ್ರಿ ಆದಂಗನ ಕೈಲಾಸ ಪರ್ವತ ಫಸ್ಟು. ಕ್ಲೈಮೇಟ್ ಕ್ಲಿಯರ್ ಇತ್ತು ಅಂದರೆ, ಮೋಡಗಳಿರಲಿಲ್ಲ ಅಂದ್ರೆ ಕೈಲಾಸ ಪರ್ವತದ ದರ್ಶನ ಅಲ್ಲಿಂದನೇ ಆಗ್ತದೆ ದೂರದಿಂದ. ಆಮೇಲೆ ಮಾನಸ ಸರೋವರದ ಪರಿಕ್ರಮ ಆಗ್ತದೆ ವಾಹನದಲ್ಲೇ ಕೂತ್ಕೊಂಡು, ಪಾದಯಾತ್ರೆ ಏನು ಮಾಡೋಂಗಿಲ್ಲ. ಅದು ಅದ್ಭುತವಾಗಿರುವಂಥ ಸರೋವರ. ಬಹುತೇಕ ಆ ಸರೋವರದ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಆಕಾಶ ಯಾವುದು ಸರೋವರ ಯಾವುದು ಗೊತ್ತೇ ಆಗಂಗಿಲ್ಲ. ಅಷ್ಟು ಸ್ವಚ್ಛವಾಗಿರುವಂಥ ನಿರ್ಮಲವಾಗಿರುವಂತಹ ಮಾನಸ ಸರೋವರ ಅದು. ಅಲ್ಲೊಂದು ಪ್ರತೀತಿ ಏನಿದೆ ಅಂತ ಕೇಳಿದರೆ, ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ 3 ಗಂಟೆಯಿಂದ 4-4:30 ಒಳಗೆ ಈ ಸಮಯದಲ್ಲಿ ಶಿವ ಪಾರ್ವತಿಯರು ಅನೇಕ ದೇವತೆಗಳನ್ನು ಜೊತೆಗೂಡಿ ನಕ್ಷತ್ರಗಳ ರೂಪದಿಂದ ಬಂದು ಮಾನಸ ಸರೋವರದಲ್ಲಿ ಸ್ನಾನ ಮಾಡ್ತಾರೆ ಎನ್ನುವಂಥ ನಂಬಿಕೆ ಇದೆ. ಈಗಲೂ ಕೂಡ ಆ ಸಮಯದಲ್ಲಿ ಅನೇಕ ಜನ ನದಿ ದಂಡಿಗೆ ಹೋಗಿ ಕೂಡಿರ್ತಾರೆ. ಕೂತ್ಕೊಂಡು ಅವರಿಗೆ ಆ ನಕ್ಷತ್ರಗಳು ನದಿ ತನಕ ಬರೋದು ಕಾಣಿಸ್ತದೆ. ಕೆಲವರಿಗೆ ಕಾಣಿಸ್ತದೆ, ಕೆಲವರಿಗೆ ಅದು ಕಾಣಂಗಿಲ್ಲ. ಅಂತಹ ದಿವ್ಯವಾಗಿರುವಂತಹ ಸರೋವರ. ಪ್ರಕೃತಿಯಲ್ಲಿ ಪರಮಾತ್ಮ ಎಂಥ ದೊಡ್ಡ ರಹಸ್ಯವನ್ನು, ಅದ್ಭುತವನ್ನು ತುಂಬಿಟ್ಟಾನ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಏನು ಅಂದ್ರೆ, ಈ ಕೈಲಾಸ ಮಾನಸ ಸರೋವರದ ಪಕ್ಕಕ್ಕನ ಇನ್ನೊಂದು ಸರೋವರ ಐತಿ, ರಾಕ್ಷಸ ತಾಲಾಬ್ ಅಂತ ಕರೀತಾರೆ ಅದಕ್ಕೆ. ಆ ರಾಕ್ಷಸ ತಾಲಾಬನು ಇದರಂಥದ್ದೇ ಒಂದು ಸರೋವರ. ಆದರೆ ಮಾನಸ ಸರೋವರದಲ್ಲಿರುವಂಥ ನೀರು ಅತ್ಯಂತ ಸ್ವಚ್ಛ, ನಿರ್ಮಲ, ಪವಿತ್ರ, ಅಮೃತ ಸದೃಶವಾಗಿರುವಂತಹದ್ದು ಮತ್ತು ಸಿಹಿಯಾಗಿರುವಂತಹದ್ದು. ಆ ಮಾನಸ ಸರೋವರದಿಂದ ಸುಮಾರು ಒಂದು 50-60 ಮೀಟ್ರದಲ್ಲಿ ದೂರ ಇರುವಂತಹದ್ದು, 50ರಿಂದ ಒಂದು 100 ಮೀಟ್ರ್ ಅಂತರ ಅಷ್ಟೇ ಎರಡು ಸರೋವರದ ನಡು. ಆ ರಾಕ್ಷಸ ತಾಲಾಬ್ ಏನದ ಅಂದ್ರೆ ಸಮುದ್ರದ ನೀರಿದ್ದಂಗೆ ಐತೆ ಅಲ್ಲಿ, ಪೂರ್ಣ ಉಪ್ಪಿನ ನೀರು. ಆಮೇಲೆ ತೆರೆ ಹೇಳ್ತಿರ್ತಾವ ಅಲ್ಲಿ ಯಾರೂ ಹೋಗಂಗಿಲ್ಲ, ಮುಟ್ಟಂಗಿಲ್ಲ, ಅದನ್ನು ಕುಡಿಯಂಗಿಲ್ಲ. ಅದನ್ನು ವಿಷ ಅಂತ ಕರೀತಾರೆ. ಇದು ಅಮೃತ, ಅದು ವಿಷ. ಎರಡು ಅಕ್ಕಪಕ್ಕನೂ ಅದಾವೆ, ಹಗಲು ರಾತ್ರಿ ಇದ್ದಂಗೆ. ಮಣ್ಣಿನ ಪ್ರಭಾವ ಅಂದ್ರೆ ಒಂದೇ ಮಣ್ಣಾಗ ಅದಾವೆ, ಹವಾಮಾನದ ವ್ಯತ್ಯಾಸ ಅಂದ್ರೆ ಒಂದೇ ಹವಾಮಾನದಾಗ ಎರಡೂ ಅದಾವೆ. ಅದೆಲ್ಲದಕ್ಕೂ ದೈವಿ ಶಕ್ತಿ ಪರಮಾತ್ಮ ಪ್ರಕೃತಿಯಲ್ಲಿ ತುಂಬಿಟ್ಟಿರುವಂತಹ ಒಂದು ರಹಸ್ಯಮಯವಾಗಿರುವಂತಹ ವಿಶೇಷತೆ. ಹಿಂಗೆ ಎರಡೂ ತಾಲಾಬುಗಳು ಅಲ್ಲೇ ಅದಾವೆ. ನಾವು 3ನೇ ದಿವಸ ಆ ಮಾನಸ ಸರೋವರದ ಪಕ್ಕದಲ್ಲೇ ಭಾರತ ದೇಶದ ಒಬ್ಬ ಸಂತರು ಒಂದು ಚೌಟ್ರಿ ಕಟ್ಸ್ಯಾರ. ಅಲ್ಲೇ ಹೋಗಿ ಉಳ್ಕೊಂಡಿವಿ. ಎಲ್ಲರನ್ನೂ ಅಲ್ಲೇ ಉಳಕ್ಕೆ ವ್ಯವಸ್ಥೆ ಮಾಡಿದರು. ಅಲ್ಲಿಂದ ಇಲ್ಲಿಗೆ ಬರೋ ತನಕ ಎಲ್ಲ ವ್ಯವಸ್ಥೆ ಚೆನ್ನಾಗಿರ್ತದೆ. ಅಲ್ಲಿ ಬಂದ ಮೇಲೆ ಒಂದಿಷ್ಟು ವ್ಯವಸ್ಥೆಗಳಲ್ಲಿ ಕೊರತೆ ಶುರು ಆಗ್ತದೆ. ಅಂದರೆ ವ್ಯವಸ್ಥೆಗಳಲ್ಲಿನ ಕೊರತೆಯನ್ನು ಕೂಡ ಮನುಷ್ಯ ರೂಢಿ ಮಾಡ್ಕೋಬೇಕು. ಯಾಕಂದರೆ ಪರಿಕ್ರಮದಲ್ಲಿ ಆ ಕೊರತೆಗಳು ನಮಗೆಲ್ಲ ಎದುರಾಗ್ತಿರ್ತಾವೆ. ಅದಕ್ಕೂ ನಮ್ಮ ದೇಹವನ್ನು ಸೆಟ್ ಮಾಡೋದರ ಸಲುವಾಗಿ ಒಂದು ದಿವಸದ ವಾಸ್ತವ್ಯವನ್ನು ಅಲ್ಲೇ ಮಾನಸ ಸರೋವರದ ಪಕ್ಕದಲ್ಲಿರುವಂತಹ ಚೌಟ್ರಿಯಲ್ಲಿ ಉಳಿಸಿ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಅಲ್ಲಿ ಉಳ್ಕೊಂಡು ಅಲ್ಲಿಂದ ಮರುದಿವ್ಸ ನಾವು ದಾರ್ಚಿನ್ ಅಂತ ಒಂದು ನಗರ, ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋಗಿ ಅಲ್ಲೇ ಮುಕ್ಕಾಂ ಮಾಡಿದ್ವಿ. ಆಮೇಲೆ ಮಾರನೇ ದಿವಸ ಅಂದರೆ 29ನೇ ತಾರೀಕಿನ ದಿವಸ ನಮ್ಮದು ಪರಿಕ್ರಮ ಪ್ರಾರಂಭ. ಮತ್ತು ಇನ್ನೂ ಒಂದು ವಾಸ್ತವಿಕ ಸಂಗತಿಯನ್ನು ಒಮ್ಮೆ ಹೇಳಕತ್ತಿ ಅಂದಮೇಲೆ ಮನಸ್ಸು ಬಿಚ್ಚಿ ಹೇಳಿಬಿಡ್ತೀವಿ, ಅದರಾಗೇನು ಇಟ್ಕೊಳ್ಳೋದೇನದ. ಚೀನಾ ದೇಶದಲ್ಲಿ ಭಾರತೀಯರನ್ನು ಬಹಳ ನಿಕೃಷ್ಟವಾಗಿ ಕಾಣುವಂಥ ಒಂದು ಕೆಟ್ಟ ವ್ಯವಸ್ಥೆ ಕೂಡ ಇದೆ. ಅದನ್ನು ನಾವು ಮನಗಂಡಿರುವಂತಹದ್ದು.
ಅಲ್ಲೊಂದು ಅಷ್ಟಪದ ಅಂತ ಒಂದು ಕ್ಷೇತ್ರ, ಒಬ್ಬ ಜೈನ ಮುನಿ ಅಲ್ಲಿಂದಲೇ ಶಿವಸಾಕ್ಷಾತ್ಕಾರವನ್ನು ಪಡ್ಕೊಂಡು ಭಗವಂತನಲ್ಲಿ ಐಕ್ಯ ಆದ ಅನ್ನುವಂಥ ಒಂದು ಪ್ರತೀತಿ. ಆ ಕ್ಷೇತ್ರದಲ್ಲಿ ಹೋಗಿ ನೋಡಿದರೆ ಕೈಲಾಸ ಭಾಳ ಸಮೀಪದಿಂದ ಕಾಣಿಸ್ತದೆ. ಅಲ್ಲೇ ಒಂದು ಹಂತದವರೆಗೆ ಮಾತ್ರ ಭಾರತೀಯರಿಗೆ ಪ್ರವೇಶ, ಅದರ ಮುಂದೆ ಭಾರತೀಯರನ್ನು ಬಿಡಂಗಿಲ್ಲ. ಆದರೆ ಸ್ಥಳೀಯರನ್ನು, ಚೀನಾ ದೇಶದವರನ್ನು ಅಲ್ಲಿವರೆಗೆಲ್ಲ ಅದಕ್ಕಿಂತಲೂ ಮುಂದಿನವರೆಗೂ ಹೋಗಲಿಕ್ಕೆ ಅವಕಾಶವನ್ನು ಕೊಟ್ಟಾರ. ನಮ್ಮ ಗಾಡಿ ಹೋದ ಮೇಲೆ ಅಲ್ಲಿಗೆ ನಿಲ್ಲಿಸಿದ್ರು. ಯಾಕೆ ಅಂದರೆ ಇಂಡಿಯನ್ಸಿಗೆ ನಾಟ್ ಅಲೌಡ್ ಅಂತ. ಮತ್ತು ಬೇರೆ ಗಾಡಿ ಹೊಂಟವಲ್ಲ ಅಂತ ಕೇಳಿದ್ವಿ ನಾವು. ಅವರು ಲೋಕಲ್, ಅವ್ರಿಗೆ ಮಾತ್ರ ಅವಕಾಶ ಐತಿ ಅಂತ ಹೇಳಿದರು. ಅವ್ರ ಗಾಡಿ ಹೋಗ್ತಾ ಇದ್ದು ಮೇಲ್ಗಡೆಗೆ, ನಮ್ಮ ಗಾಡಿಗಳಿಗೆ ಮಾತ್ರ ಒಂದು ಏರಿಯಾದವರೆಗೂ ಮಾತ್ರ ಅವಕಾಶ. ಈ ರೀತಿಯಾಗಿರುವಂಥ ತಾರತಮ್ಯವನ್ನು ಕೂಡ ನಾವು ಅಲ್ಲಿ ಅನುಭವಿಸುವಂತಹ ಸಂದರ್ಭ ಬಂತು. ಅದಕ್ಕೆ ನಮಗೊಮ್ಮೆ ಸಿಟ್ಟೂ ಬಂತು. ಯಾಕಂದ್ರೆ ಒಂದು ಕಾಲಕ್ಕೆ ಕೈಲಾಸ ಪರ್ವತ ಭಾರತದ ಆಸ್ತಿಯಾಗಿತ್ತು, ಭಾರತ ದೇಶದಲ್ಲಿತ್ತು. ಆದರೆ ನಮ್ಮ ಪೂರ್ವಜರು, ಈ ದೇಶವನ್ನು ಮುನ್ನಡೆಸುವವರು ನೆಗ್ಲೆನ್ಸಿ ಮಾಡಿರೋಣದರಿಂದ ಇವತ್ತು ಕೈಲಾಸ ಪರ್ವತ ಚೀನಾ ದೇಶದ ಕೈವಶ ಆಗಿದೆ. ಬರುವ ದಿನಮಾನಗಳಲ್ಲಿ ಏನಾದರೂ ಮಾಡಿ ಭಾರತ ದೇಶ ಮತ್ತು ಆ ಕೈಲಾಸ ಪರ್ವತವನ್ನು ಭಾರತಕ್ಕೆ ತಗೊಂಡು ಬರಬೇಕು ಅನ್ನುವಂತಹ ಭಾವನೆ ಕೂಡ ನಮ್ಮ ಮನಸ್ಸಿನೊಳಗೆ ಬಂದು ಹೋಯಿತು. ಯಾಕೆ ಅಂದ್ರೆ ನಮ್ಮ ಆತ್ಮ ಅದು ಕೈಲಾಸ ಅಂದ್ರೆ ಇವತ್ತು ಪರಕೀಯರ ಕೈ ಸೇರಿದೆ. ಅದನ್ನು ನಾವು ಸ್ವತಂತ್ರವಾಗಿ ಆಸ್ವಾದಿಸಬೇಕು, ನೋಡಬೇಕು, ಅಲ್ಲಿ ಆನಂದವನ್ನು ಅನುಭವಿಸಬೇಕು, ಅಲ್ಲಿ ಭಕ್ತಿಯನ್ನು ಅರ್ಪಣೆ ಮಾಡಬೇಕು ಅಂದ್ರೆ ಅದು ನಮ್ಮ ಅಧೀನ ಇತ್ತು ಅಂದರೆ ಇನ್ನೂ ಹೆಚ್ಚು ಅದರ ಸಮೀಪ ನಾವು ಹೋಗ್ಬೋದಲ್ಲ ಅನ್ನುವಂಥ ಭಾವನೆ ಅವತ್ತು ಬಂದು ಹೋತು ನಮಗೆ. 28ಕ್ಕೆ ಅಲ್ಲಿ ಹೋದಾಗ ಎಲ್ಲ ಘಟನೆಗಳು ನಡೆದು, ಆಮೇಲೆ 29ಕ್ಕೆ ಬೆಳಗ್ಗೆ ಯಮದ್ವಾರದಿಂದ ಪರಿಕ್ರಮ ಪ್ರಾರಂಭ. ದಾಲ್ಚಿನ್ದಿಂದ ಯಮದ್ವಾರದವರೆಗೆ ವಾಹನದಲ್ಲಿ ಹೋಗಿ ಪರಿಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಮೊದಲನೇ ದಿವಸ 12 ಕಿಲೋಮೀಟ್ರ್ ನಡೆಯೋದು. ಕೆಲವರಿಗೆಲ್ಲ ವಯಸ್ಸಾದವರಿಗೆ, ಆರೋಗ್ಯದಲ್ಲಿ ತೊಂದರೆ ಇದ್ದವ್ರಿಗೆ, ನಡೆಯೋದಕ್ಕೆ ಆಗ್ತೈತೋ ಇಲ್ಲೋ ಅನ್ನೋ ವಿಶ್ವಾಸ ಇಲ್ಲದೇ ಇದ್ದವ್ರಿಗೆ ಕುದುರೆಗಳ ಮೇಲೆ ಹೋಗಲಿಕ್ಕೂ ಕೂಡ ಅವಕಾಶ ಇರ್ತದೆ. ಆದರೆ ಕುದುರೆ ಭಾಳ ಕಾಸ್ಟ್ಲಿ, 4,000 ರೂಪಾಯಿ. 4,000 ರೂಪಾಯಿ ಅಂದರೆ ಭಾರತದ್ದಲ್ಲ, ಚೀನಾ ದೇಶದ 4,000 ರೂಪಾಯಿ. ಚೀನಾ ದೇಶದ 4,000 ರೂಪಾಯಿ ಅಂದರೆ ಭಾರತದ ದೃಷ್ಟಿಯಿಂದ 64,000 ರೂಪಾಯಿ ಅದು ಒಂದು ಕುದುರೆಗೆ. ನಮಗೆಲ್ಲ ಕೆಲವು ಸ್ವಾಮಿಗಳು ಏನು ಸಜೆಷನ್ ಕೊಟ್ಟರು ಅಂದ್ರೆ, ಒಬ್ಬರು ಸ್ವಾಮಿಗಳು ಕುದುರೆ ತೊಗೊಂಡ್ರು, ನಮ್ಮ ಬೆಂಗಳೂರಿನ ವಿಭೂತಿಪುರ ಮಠ ಸ್ವಾಮೀಜಿಯವರು. ಅವ್ರಿಗೂ ನಡು ಆರಾಮಿಲ್ದಂಗೆ ಆಗಿತ್ತು. 2-3 ದಿವಸ ಜ್ವರ ಕಾಡಿದು. ಸಾಗ ಅಂತ ಹೇಳಿದ್ವಲ್ಲ ನಾವು, ಸಾಗದಿಂದ ಅಂಟ್ಕೊಂಡ್ಬಿಟ್ಟಿತ್ತು ಅವರಿಗೆ. ಮಾತ್ರೆ ಕೊಟ್ಟು ಕೈಲಾಸ ಮಾನಸರೋವರದವರೆಗೂ ಸ್ವಲ್ಪ ಸುಧಾರಿಸ್ಕೊಂಡ್ರು. ಇನ್ನು ಮತ್ತೆ ದಾರಿಯಲ್ಲಿ ಏನಾರು ಹೆಚ್ಚು ಕಡಿಮೆ ಆಯಿತು ಅಂದರೆ ಬೇಡ ಅಂತ ಹೇಳಿ ಅವ್ರು ಕುದುರೆ ತೊಗೊಂಡ್ರು. ಅದಕ್ಕೆ ನೀವು ಒಂದು ಕುದುರೆ ತೊಗೊಂಡು ಬಿಡ್ರಿ ಅಂತ ತಿಳ್ಕೊಂಡು ನಮಗೆ ಆಗ್ರಹ ಮಾಡಿದರು. ಅವ್ರ ಆಗ್ರಹಕ್ಕೆ ಅನುಗುಣವಾಗಿ ಕುದುರೆ ತೊಗೊಂಡಿವಿ ನಾವು. ಒಂದು ಕುದುರೆ ಇರಲಿ, ಸೇಫರ್ ಸೈಡ್ ಇರಲಿ ಅಂತ ಹೇಳಿ. ಕುದುರೆ ಮೇಲೆ ಹೋಗಬೇಕು ಅಂತ ಈ ಉದ್ದೇಶಕ್ಕಲ್ಲ. ಪರಿಕ್ರಮದ ಸಂದರ್ಭದಲ್ಲಿ ಏನಂದರೆ ಪೂರ್ತಿ ನಡೆಯೋಕ್ಕಾಗಲಾರ್ದ ಪರಿಸ್ಥಿತಿ ನಿರ್ಮಾಣ ಆಯ್ತು ಅಂದ್ರೆ, ಇನ್ನು ಆಗಂಗಿಲ್ಲಪ್ಪ ಅನ್ನುವಂಥ ಸಂದರ್ಭ ಅಂತಂದ್ರೆ ಅವಾಗ ಕುದುರೆ ನೋಡಿದ್ರಾಯ್ತು. ಯಾಕಂದ್ರೆ ನಡಬೇಕಂದ್ರೆ ಸಿಗಂಗಿಲ್ಲ ಮತ್ತದು. ಅದಕ್ಕೆ ಒಂದು ಸೇಫರ್ ಸೈಡ್ ಅಂಥೇಳಿ ಒಂದು ಕುದುರೆನೂ ರಿಸರ್ವ್ ಮಾಡಿ ಇಟ್ಕೊಂಡಿದ್ವಿ. ಅಲ್ಲಿಂದ ಕುದುರೆ ನಡೀತಾ ಇತ್ತು, ನಾವು ನಡೀತಾ ಇದ್ವಿ. ಅವರು ನಮ್ಮ ಜೊತೆ ಅನೇಕ ಸ್ವಾಮಿಗಳು ಕೂಡ ಇದ್ದರು. ವಿಭೂತಿಪುರ ಮಠ ಸ್ವಾಮಿಗಳು ತಮ್ಮ ಆರೋಗ್ಯದ ದೃಷ್ಟಿಯಿಂದ ಅವರು ಕುದುರೆ ಮೇಲೆ ಹತ್ಕೊಂಡು ಹೋದರು. ಉಳಿದೆಲ್ಲ ಸ್ವಾಮಿಗಳೆಲ್ಲ ನಡ್ಕೋತಾ ಹೋದ್ವಿ. 12 ಕಿಲೋಮೀಟ್ರ್ ಮೊದಲನೇ ಪರಿಕ್ರಮ. ಅಲ್ಲಿರುವಂತಹ ಕೈಲಾಸ ಪರ್ವತದ ದರ್ಶನ, ಸಮೀಪದ ಆ ಪಾಸಿಟಿವ್ ಎನರ್ಜಿ, ಇವೆಲ್ಲವುಗಳನ್ನು ಅನುಭವಿಸಬೇಕೇ ಹೊರತು ಶಬ್ದದಿಂದ ಹೇಳಲಿಕ್ಕೆ ಆಗಂಗಿಲ್ಲ ಅದನ್ನು. ಅಂತಹ ವಿಶೇಷವಾಗಿರುವಂಥ ಪರ್ವತ ನೋಡ್ಲಿಕ್ಕೆ ಹೆಂಗೆ ಅನ್ನಿಸ್ತಿತ್ತು ಅಂದ್ರೆ, ಈಗ ಒಂದು ಊರೊಳಗೆ ಅರಮನೆ ಇರ್ತತಿ, ರಾಜವಾಡ ಇರ್ತತಿ. ಆ ಅರಮನೆಯನ್ನು, ರಾಜವಾಡನ
ಕಾಪಾಡಲಿಕ್ಕೆ ಕೋಟೆಗೋಡೆಗಳು ಇರ್ತಾವೆ ಇಡೀ ನಗರಕ್ಕೆ. ಹಿಂದೆಲ್ಲ ನೋಡ್ರಿ ನೀವು ಅನೇಕ ಅರಮನೆಗಳು ನೋಡಿದಾಗ ನಿಮಗೆ ಗೊತ್ತಾಗತ್ತೆ. ಹಂಗೆ ಅಲ್ಲೇನು ಎತ್ತರದ ಪರ್ವತಗಳು, ದೊಡ್ಡ ದೊಡ್ಡ ಕಣಿವೆಗಳು, ಸಾಕಷ್ಟು ಚೂಪಾಗಿರುವಂಥ ಗುಡ್ಡಗಳು, ಇವೆಲ್ಲವುಗಳನ್ನು ನೋಡಿದ್ರೆ ಹೆಂಗೆ ಅನಿಸ್ತಿತ್ತು ಅಂದ್ರೆ ಕೈಲಾಸ ಪರ್ವತ ಅದು ದೇವಸ್ಥಾನ, ರಾಜವಾಡ. ಉಳಿದೆಲ್ಲ ಪರ್ವತಗಳೇನು ಸುತ್ತಮುತ್ತ ಇದ್ದುವಲ್ಲ, ಅವೆಲ್ಲ ಆ ಕೈಲಾಸ ಪರ್ವತದ ರಕ್ಷಣೆಗೆ ಇರುವಂತಹ ಭದ್ರವಾದ ಕೋಟೆಗೋಡೆಗಳು ಅಂತ ಅನ್ನುವಂಥ ಭಾವ ಬರ್ತಿತ್ತು. ಯಾಕಂದ್ರೆ ಅದೊಂದೇ ಗೋಪುರದ ಆಕೃತಿಯಲ್ಲಿರುವಂತಹ ಪರ್ವತ. ಕೈಲಾಸ ಪರ್ವತನೇ ಗುಡಿ ಆಕೃತಿಯಲ್ಲಿರುವಂತಹದ್ದು. ಉಳಿದು ಎಲ್ಲ ಒಂದು ಗ್ವಾಡಿದ್ದಂಗೆ, ಒಂದು ಚೂಪ್ ಕಲ್ಲಿದ್ದಂಗೆ, ಮತ್ತೊಂದು ಥರ ಹೀಗೆಲ್ಲ ಇದ್ದು. ಆ ಹಿನ್ನೆಲೆಯಲ್ಲಿ ನಾವು ದಕ್ಷಿಣ ದಿಕ್ಕಿನಿಂದ ಪರಿಕ್ರಮವನ್ನು ಪ್ರಾರಂಭ ಮಾಡಿ 12 ಕಿಲೋಮೀಟ್ರ್ ನಡ್ಕೋತ ಬರೋದ್ರಾಗನ ಸಂಜೆ 6 ಗಂಟೆ ಆಯಿತು. ಅಲ್ಲಿಯ ಸಮಯಕ್ಕೆ, ಈ ಸಮಯದಲ್ಲಿ 7 ಗಂಟೆಗೆ ಸೂರ್ಯೋದಯ ಆದರೆ ರಾತ್ರಿ 9ವರೆಗೆ ಸೂರ್ಯಾಸ್ತ. 10 ಗಂಟೆ ತನಕನೂ ಬೆಳಕಿರ್ತದೆ ಅಲ್ಲಿ. ಆಲ್ಮೋಸ್ಟ್ 10 ಗಂಟೆವರೆಗೂ ಬೆಳಕಿರ್ತದೆ. ಆಮೇಲೆ ಬಂದ ಮೇಲೆ ಉತ್ತರದ ದಿಕ್ಕಿನಿಂದ ಏನು ನಾರ್ತ್ ಫೇಸ್, ಉತ್ತರ ದಿಕ್ಕಿನಿಂದ ಏನು ಕೈಲಾಸ ಪರ್ವತವನ್ನು ನೋಡ್ತೀವಲ್ಲ, ಅದೇ ಪರಿಪೂರ್ಣ ದರ್ಶನ. ಅಲ್ಲಿ ನೋಡಿದಷ್ಟು ಸ್ಪಷ್ಟವಾಗಿ, ವ್ಯಾಪಕವಾಗಿ ಮತ್ತೆಲ್ಲೂ ಕೈಲಾಸ ಪರ್ವತ ಕಾಣಂಗಿಲ್ಲ. ಅತ್ಯಂತ ಸಮೀಪ, ಅತ್ಯಂತ ವ್ಯಾಪಕ, ಅತ್ಯಂತ ಎತ್ತರವಾಗಿ, ಪರಿಪೂರ್ಣವಾಗಿ ಕೈಲಾಸ ಗೋಚರಿಸೋದು ಎಲ್ಲೆಂದ್ರೆ ಅದು ನಾರ್ತ್ ಫೇಸ್. ಅಲ್ಲೇ ಒಂದು ದಿವಸ ವಾಸ್ತವ್ಯ ಮಾಡಿದ್ವಿ. ಅಲ್ಲಿ ಭಯಂಕರ ಮೈ ಕೊರೆಯುವಂಥ ಚಳಿ. ಈ ಏನು ಮೊದಲನೇ ದಿವಸದ 12 ದಿವಸದ ಯಾತ್ರೆ ಇತ್ತಲ್ಲ, 12 ಕಿಲೋಮೀಟ್ರ್ ಯಾತ್ರೆ, ಅದರಲ್ಲಿ ಸ್ವಲ್ಪ ಏರೋದು, ಸ್ವಲ್ಪ ಇಳಿಯೋದು, ಆಮೇಲೆ ಇದ್ದಿದ್ರಾಗನ ತಕ್ಕ ಮಟ್ಟಿಗೆ ಒಂದು ರೋಡು ಅಂದರೆ ಹಿಂಗೆ ಟಾರ್ ರೋಡ್ ಅಲ್ಲ, ಕಾಲ್ದಾರಿ ನಡ್ಕೊಂಡು ಹೋಗ್ಬೋದು ಅನ್ನೋ ರೀತಿಯಾಗಿರುವಂತಹ ಒಂದು ವ್ಯವಸ್ಥೆ ಇತ್ತು. ಆದರೆ 2ನೇ ದಿವಸದ ಯಾತ್ರೆ ಐತಲ್ಲ, ಅದು ಬಹಳ ದುರ್ಗಮವಾಗಿರುವಂಥ ಯಾತ್ರೆ, ಅತ್ಯಂತ ಕಠಿಣವಾಗಿರುವಂಥ ಯಾತ್ರೆ ಮತ್ತು ದೀರ್ಘವಾಗಿರುವಂಥ ಯಾತ್ರೆ. ಮೊದಲನೇ ದಿವಸ 12 ಕಿಲೋಮೀಟ್ರ್ ಬಂದರೆ 2ನೇ ದಿವಸ 22 ಕಿಲೋಮೀಟ್ರ್ ಹೋಗಬೇಕು. ಆ 22 ಕಿಲೋಮೀಟ್ರ್ ಅಂದ್ರೆ ಈಗೇನು 12 ಕಿಲೋಮೀಟ್ರ್ ಬಂದಿವಲ್ಲ, ಹಂಗಲ್ಲ. 6 ಕಿಲೋಮೀಟ್ರ್ ಪೂರ್ತಿ ಏರ್ಕೋತನ ಹೋಗಬೇಕು, ಗುಡ್ಡ ಏರ್ಕೋತನ ಹೋಗೋದು. ಆಮೇಲೆ ಮತ್ತೆ 6 ಕಿಲೋಮೀಟ್ರ್ ಪೂರ್ಣ ಇಳ್ಕೋತನ ಹೋಗಬೇಕು. ಹಂಗೆ ಕಡಿದಾಗಿರುವಂತಹ ದಾರಿ. ಆದರೆ ಯೋಗ ಏನು ಅಂದ್ರೆ ಬೆಳಗ್ಗೆ ಹೊರಡಬೇಕು ಅಂತ ಹೇಳಿ 6 ಗಂಟೆಕನ ಹೊರಡಬೇಕು ಅಂತ ಎಲ್ಲರಿಗೂ ಹೇಳಿದ್ರು ಅವರು. ಯಾಕಂದ್ರೆ ಮುಂದೆ ಸೂರ್ಯೋದಯ ಆಯಿತು ಅಂದರೆ ಏರೋದು ಕಷ್ಟ ಆಗತ್ತೆ, ಬಿಸಿಲು ಬರ್ತೈತಿ, ತೊಂದರೆ ಆಕತಿ ಅಂತ ಹೇಳಿ. ಆದರೆ ಅಲ್ಲಿ ಭಾಳ ತಂಪು ಪ್ರದೇಶ, ಅಲ್ಲೇನು ಬಿಸಿಲು, ಕಾವು, ಉಷ್ಣತೆ ಹಿಂಗೆಲ್ಲ ಸಮಸ್ಯೆ ಇರೋಂಗಿಲ್ಲ. ಜಲ್ದಿ ಹೋಗಲಿ ಅಂತ ಅವರು ಗೈಡ್ಗಳು ಹೇಳಿದರು. ನಮ್ಗೆ 6 ಅಂದ್ರೆ ಎಲ್ಲ ರೆಡಿಯಾಗಿ ಸ್ನಾನ ಪೂಜೆ ಮುಗಿಸ್ಕೊಂಡು, ಮತ್ತು ಅಲ್ಲಿ ಸಾಮಾನ್ಯವಾಗಿ ಯಾರೇ ಹೋದರೂ ಕೂಡ 3 ದಿವಸ ಸ್ನಾನ ಮಾಡಬೇಡ್ರಿ ಅಂತ ಹೇಳಿಬಿಡ್ತಾರಲ್ಲಿ. ಯಾಕಂದ್ರೆ ಅಲ್ಲಿ ಭಯಂಕರ ತಂಪು, ನೀರು ಸಿಗಂಗಿಲ್ಲ, ಬಿಸಿನೀರು ಸಿಗಂಗಿಲ್ಲ. ನಾವು ಮೊದಲ ಗಾಡಿಗಳಿಗೆ ಹೇಳಿದ್ವಿ, ನಮಗೆ ಬಿಸಿನೀರು ಕೊಡ್ಬೇಕು, ಒಂದು ಅರ್ಧ ಬಕೆಟ್ ಕೊಡ್ರಿ ಸಾಕಂತ ಹೇಳಿ. ನಾವು ಬೆಳಗ್ಗೆ ಸ್ನಾನ, ಶಿವಪೂಜೆ ಏನು ಮಾಡಿದ್ದು, ಸ್ವಲ್ಪ ಪ್ರಸಾದ ಸ್ವೀಕಾರ ಮಾಡಿ ಸ್ವಲ್ಪ ನೀರು ಕೊಡ್ಕೊಂಡು ಹೊರಗೆ ಹೊರಡೋದ್ರಾಗನ 7 ಆಗಿತ್ತು. 7:15 ಆಗಿತ್ತು. ಆಶ್ಚರ್ಯ ಅಂದ್ರೆ ಹಿಂದಿನ ದಿವಸ ಪೂರ್ಣ ಬರುವಾಗ ಬೆಳ್ಳಿಯ ಬೆಟ್ಟದ ಆಕೃತಿಯಲ್ಲಿ ಕಾಣ್ತಾ ಇರುವಂಥ ಕೈಲಾಸ ಪರ್ವತ ಬೆಳಗಿನ ಸೂರ್ಯನ ಹೊಂಗಿರಣಗಳು ಅದರ ಮೇಲೆ ಬಿದ್ದಾಗ ಅದು ಹೆಂಗೆ ಕಾಣಿಸ್ತಿತ್ತು ಅಂದ್ರೆ ಬಂಗಾರದ ಬಣ್ಣದಂಗೆ ಕಾಣಿಸ್ತಿತ್ತು ಅದು ಬೆಳಗ್ಗೆ ಹೊರಟು ಕೂಡಲೇ. ರಜತಾದ್ರಿ ಹೋಗಿ ಹೇಮಾದ್ರಿ ಆಗಿಬಿಟ್ಟಿತ್ತು ಅದು. ಅಷ್ಟು ಸುಂದರವಾಗಿ ಆ ದೃಶ್ಯ ನೋಡೋದಕ್ಕೇ ಅದ್ಭುತವಾಗಿರುವಂಥ. ಅದು ಹೆಂಗಂದ್ರೆ ಕ್ಷಣಕ್ಕೆ ವ್ಯತ್ಯಾಸ ಆಕ್ಕಿತ್ತದು. ನಾವು ಕೆಳಗೆ ಇಳಿತಾ ಇದ್ದಂತೆ ಕೇವಲ ತುದಿಗಷ್ಟೇ ಬಂಗಾರದಂಗೆ ಹೊಳಿತಾ ಇತ್ತು. ಆಮೇಲೆ ಒಂದು ಹೆಜ್ಜೆ, ಒಂದು 4 ಹೆಜ್ಜೆ ಇಟ್ಟುಕೊಳ್ಳೆ ಮತ್ತೆ ಪೂರ್ಣ ಒಂದು ಸ್ವಲ್ಪ ಕೆಳಗೆ, ಮತ್ತೊಂದು 4 ಹೆಜ್ಜೆ ಇಡು ಮತ್ತೆ ಪೂರ್ಣ ಕೆಳಗೆ. ಹಿಂಗೆ ಒಂದು 15 ನಿಮಿಷದೊಳಗೆ ಇಡೀ ಪರ್ವತ ಎಲ್ಲ ಬಂಗಾರದ ಆಕೃತಿಯಲ್ಲಿ ಫಳ ಹೊಳಿತಾ ಇತ್ತು. ಅದು ಕಾಣೋದಂದರೆ ದಿವಸದ ಸೂರ್ಯೋದಯದ ಸಮಯಕ್ಕೆ ಅದು ವಾತಾವರಣ ಕ್ಲಿಯರ್ ಇದ್ರೆ ಮಾತ್ರ ಅದೇ ಸಮಯಕ್ಕೆ ಕಾಣೋದು. ಅದು
ಮುಂದೆ ಹೋದವ್ರಿಗೆ ಕಂಡಿಲ್ಲ, ಹಿಂದೆ ಉಳಿದವ್ರಿಗೆ ಕಂಡಿಲ್ಲ. ಆ ಸಮಯಕ್ಕೆ ಯಾರು ನೋಡ್ತಾರೋ ಅವ್ರಿಗೆ ಅಷ್ಟೇ ಕಾಣುವಂಥದ್ದು. ಅಂಥ ಒಂದು ವಿಶೇಷವಾಗಿರುವಂಥ ದರ್ಶನವನ್ನು ಮಾಡಿಕೊಂಡು ನಾವು ಗುಡ್ಡ ಏರ್ಲಿಕ್ಕೆ ಶುರು ಮಾಡಿದ್ರೆ ಹಣೆ ಬರೋ ಗಣಚೌತಿ ಆಗಿ ಹೋತಲ್ಲಿ. ಕುದುರಂತೂ ಜೊತೆಗೆ ಇತ್ತೇ ಇತ್ತು. ಎಷ್ಟೋ ಸರಿ ಮನಸ್ಸಿನೊಳಗೆ ಕುದುರೆ ಹೆತ್ತಿ ಬಿಡೋಣಪ್ಪ ಅಂತ ಬಂತು ನಮ್ಮ ಮನಸ್ಸಿನಾಗ. ಇಷ್ಟೆಲ್ಲ ತ್ರಾಸು ಎಲ್ಲಿದ್ದು, ಯಾಕಂದ್ರೆ ಉಸಿರ ಸಾಲಂಗಿಲ್ಲ. ಯಾಕಂದ್ರೆ ಮ್ಯಾಲೆ ಹೋದಂಗೆ ನಮಗೆ ಆಕ್ಸಿಜನ್ ಭಾಳ ಕಡಿಮೆ ಆಕೋತ ಹೋಗ್ತದೆ. ಎಷ್ಟು ಎತ್ತರ ಹೋಗ್ತೀವಿ ನಾವು ಅಂದ್ರೆ ಸಮುದ್ರ ಮಟ್ಟದಿಂದ 18,741 ಅಡಿ ಎತ್ತರ ಹೋಗ್ತೀವಿ ನಾವು. ಹೋಗ್ತಾ ಅಲ್ಲಿ ಹೋದಂಗೆ 4 ಹೆಜ್ಜೆ ಇಡೋದು ಕೂಡ ಕಷ್ಟ ಆಗ್ತದೆ. ಎಷ್ಟೋ ಜನ ಆಕ್ಸಿಜನ್ ಸಿಲಿಂಡ್ರ್ ಹಿಂದೆ ಕಟ್ಕೊಂಡನ ಹೋಗ್ತಾಯಿದ್ರು. ಅಂತಹ ಸಂದರ್ಭದೊಳಗೆ ಹೋಗಿ ಕುಂತು ಹತ್ತಿ ಎಷ್ಟೋ ಸಾರಿ ಮನಸ್ಸಿನಾಗ ಕುದುರೆ ಹತ್ತೇ ಬಿಡೋಣ, ಮತ್ತು ಹೆಂಗೆ ಕುದುರೆ ಐತಿ ಮತ್ತು ಇನ್ನೇನು ತಿಳ್ಕೊಂಡು ಅನಿಸ್ತಿತ್ತು ಮನಸ್ಸಿನಾಗ. ಇನ್ನೊಂದು ಸ್ವಲ್ಪ ನೋಡೋಣ ಅನ್ಕೋತನ ಅಲ್ಲೇ ಪೂರ್ಣ ಮೇಲೆ ಹೋಗ್ಬಿಟ್ಟಿವಿ ನಾವು. ಅಲ್ಲಿ ದೋಲ್ಮಾಲಾ ಪಾಸ್ ಅಂತ ಬರ್ತದೆ. ಅದು ಒಂದು ಚೀನಿಯರ ತಿಬೇತಿಯನ್ರ ಪವಿತ್ರ ಶ್ರದ್ಧಾ ಕೇಂದ್ರ. ಅದು ಅಲ್ಲಿ ಅದೇ ಟಾಪ್ ಲೆವೆಲ್. ಅಲ್ಲಿ ಹೋದ್ವಿ ಅಂದ್ರೆ ಅಲ್ಲಿಂದ ಡೌನಲ್ಲಿ ಶುರುವಾಗಿಬಿಡ್ತದೆ. ಅಲ್ಲಿ ಹೋದ ಮೇಲೆ ಅಂತೂ ಬಂದು ಹತ್ತಿದೀವಪ್ಪ ಅಂತ ಸಮಾಧಾನ ಆಯ್ತು. ಉಸಿರಾಟದ ತೊಂದರೆ ಒಂದು ಕಡೆಗೆ ಆದ್ರೆ ಇನ್ನೊಂದು ಕಡೆಗೆ ಮೈ ಕೊರೆಯುವಂಥ ಚಳಿ, 0 ಡಿಗ್ರಿ ಟೆಂಪ್ರೇಚರ್ ತಾಪಮಾನ. ಅಂಥದ್ರಲ್ಲಿ ನಾವು ಯಾವಾಗ ಕುಂಡಿರ್ತಿದ್ವಲ್ಲ, ನಮಗೆ ಕುದುರೆ ಅವ ಭಾಳ ಚಲೋ ಸಿಕ್ಕಿದ್ದ, ಭಾಳ ಚಲೋ ಹುಡುಗ. ಅವ ಹಿಂದಿನ ದಿವಸ ಬರುವಾಗ ಹಿಂದೆ ಮುಂದೆ ಬರ್ತಿದ್ದ. ಯಾಕಂದ್ರೆ ಅಂಥ ಏನು ತೊಂದರೆ ಇರ್ತಿರ್ಲಿಲ್ಲ ಅಲ್ಲಿ. ಆದರೆ ಗುಡ್ಡ ಹತ್ತಿ ಇಳಿಯೋ ತನಕ ನಮ್ಮನ್ನು ಬಿಟ್ಟು ಒಂದು ಕ್ಷಣನೂ ಆಗಲಿಲ್ಲ ಅವ. ನೋಡು ಏನರ ಬೇಕನು, ಕುದುರೆ ಹತ್ತಿರೇನು ಅಂತ ಹಿಂಗೆಲ್ಲ ಕೇಳ್ತಿದ್ದ. ಸ್ವಲ್ಪ ಹಿಂದಿ ಬರ್ತಿತ್ತು. ನಮಗೆ ಚೀನಿ ಬರೋಂಗಿಲ್ಲ, ಅವ್ನಿಗೆ ಪಕ್ಕ ಹಿಂದಿ ಬರೋಂಗಿಲ್ಲ. ಕೈ ಸನ್ನಿ ಬಾಯಿ ಸನ್ನಿ ಮೇಲೆ ಅವನ ಜೊತೆಗೆ 3 ದಿವಸದ ಗೆಳೆತನ. ಅಂತೂ ಭಾಳ ಒಳ್ಳೆಯ ಕುದುರೆ ವಾಲ ಸಿಕ್ಕಿದ್ದು ನಮ್ಗೆ. ಯಾಕಂದ್ರೆ ಅಲ್ಲಿ ಕುದುರೆಯವ್ರು ಭಾಳ ಹೊರಟಿರ್ತಾರೆ, ಮೋಸ ಮಾಡ್ತಾರೆ ಅಂತ ಹಿಂಗೆಲ್ಲ ಹೇಳ್ತಿದ್ರು ನಮಗೆ. ಆದರೆ ಸುದೈವಕ್ಕೆ ಪರಮಾತ್ಮ ಚಲೋ ಕುದುರೆಯವನ್ನ ಜೋಡಿಸಿದ್ದು ನಮಗೆ. ಅವ ಭಾಳ ಸಪೋರ್ಟ್ ಮಾಡಿದ. ಪೂರ್ಣ ಕೆಳಗಿಳಿಯೋ ತನಕನೂ ನಮ್ಮನ್ನು ಒಂದು ಕ್ಷಣನೂ ಬಿಟ್ಟು ಆಗಲಿಲ್ಲ. ಹಿಂಗೆ ಬರ್ರಿ ಅಂತ ತಿಳ್ಕೊಂಡು. ಎಲ್ಲರೇ ಇಳಿಯೋ ಹೊತ್ತಿನ ಭಾಳ ಡೌನ್ ಇತ್ತು ಅಂದ್ರೆ ಅವಾಗ ಕೈ ಕೊಟ್ಟು ಇಳಿಸ್ಕೊಳ್ಳುವಂಥ ಪ್ರಯತ್ನ ಕೂಡ ಮಾಡ್ತಿದ್ದ. ನಮ್ಮ ಸ್ವಾಮಿಗಳ ಜೊತೆಗೆ ಬಂದವ್ರು ಇದ್ರಲ್ಲ, ಅದರೊಳಗೆ ಒಂದು 3 ಜನ ಅರ್ಧ ಪರಿಕ್ರಮ ಮಾಡಿ ಅಲ್ಲಿಂದನೇ ವಾಪಸ್ ಹೋಗಿಬಿಟ್ರು ಅವ್ರು. ಯಾಕಂದ್ರೆ ಮುಂದೆ ಇರ್ಲಿಕ್ಕೆ ಆಗಂಗಿಲ್ಲ ಅಂಥೇಳಿ ಅವ್ರಿಗೆ ಉಸಿರಾಟದ ತೊಂದರೆ. ಕೆಲವರಿಗೆ ಆಕ್ಸಿಮೀಟ್ರ್ ಎಲ್ಲ ಚೆಕ್ ಮಾಡೇ ಮುಂದೆ ಪರ್ಮಿಷನ್ ಕೊಡ್ತಾರೆ, ಎಲ್ಲರಿಗೂ ಪರ್ಮಿಷನ್ ಕೊಡೋಂಗಿಲ್ಲ. ಆಮೇಲೆ ಉಳ್ದವ್ರನ್ನ 10 ಜನರೊಳಗೆ 7 ಜನ ಉಳ್ಕೊಂಡ್ವಿ. ಆ ಕುದುರೆಯವ ನಮ್ಗೆ ಈ ಕಡೆಯಿಂದ ಬರ್ರಿ ಅಂತ ಕರ್ಕೊಂಡು ಹೋದ. ಅವ್ರು ಉಳಿದ ಸ್ವಾಮಿಗಳು ಹಿಂಗೆ ಅಡ್ಡ ದಾರಿ ಹಿಡಿದು ನಾವು ಸಮೀಪದಿಂದ ಬರ್ತೀವಿ ಅಂತ ತಿಳ್ಕೊಂಡು ಆ ಕಡೆ ಹೋದರು. ಅವ್ರು ನಮ್ಗಿಂತ ಮುಂದೆ ಹೋಗಿರ್ಬೇಕಂತ ತಿಳ್ಕೊಂಡು ನಾವು ಹಂಗೆ ಹೋದ್ವಿ. ಆದರೆ ಏನಾಗಿತ್ತಂದ್ರೆ ನಾವು ಹೋಗೋದ್ರಾಗ ಅವ್ರು ನಮ್ಗಿಂತ ಹಿಂದೆ ಉಳಿದಿದ್ರು ಅವ್ರು. ಆದರೆ ಮುಂದೆ ಹೋಗ್ಯಾರ ಅಂತ ತಿಳ್ಕೊಂಡು ನಾವು ಅವಸರ ಮಾಡಿ ಮುಂದೆ ಹೋದ್ವಿ. ಅವ್ರು ಭಾಳ ಹಿಂದೆ ಉಳಿದ್ಬಿಟ್ಟಿದ್ರು. ಹೋಗಿ ಗುಡ್ಡ ಇಳಿದು ಆಮೇಲೆ 6 ಕಿಲೋಮೀಟ್ರ್ ಏರೋದು, 6 ಕಿಲೋಮೀಟ್ರ್ ಇಳಿದ ಮೇಲೆ ಸಮತಟ್ಟಾಗಿರುವಂಥ ಪ್ರದೇಶ ಬರ್ತದೆ. ರೋಡು ಚಲೋ ಇರುತ್ತೆ, ಅಲ್ಲಿ ಹೋಗೋದೇನು ಸಮಸ್ಯೆ ಇಲ್ಲ. ಆದರೆ ಇದೇ 6 ಕಿಲೋಮೀಟ್ರ್ ಏರೋದು ಇಳಿಯೋದು ಐತಲ್ಲ, ಭಾಳ ದುರ್ಗಮವಾಗಿರುವಂತಹ ಮತ್ತು ಕಠಿಣವಾಗಿರುವಂಥ ಪ್ರದೇಶ. ಅಲ್ಲೇ ಏನು ಟಾಪ್ದಿಂದ ಹೋಗಿ ಕೆಳಗೆ ಇಳಿತೀವಲ್ಲ, ಕೆಳಗೆ ಸ್ವಲ್ಪ ಇಳಿದಂಗೆ ಗೌರಿಕುಂಡ ಅಂತ ಬರ್ತೈತೆ. ಅಲ್ಲಿ ಗೌರಿಕುಂಡ ಅಂದ್ರೆ ನೀವೆಲ್ಲ ಗಣಪತಿ ಹುಟ್ಟಿದ ಕತೆ ಕೇಳ್ತೀರಲ್ಲ. ಪಾರ್ವತಿ ಸ್ನಾನಕ್ಕೆ ಹೋದ್ಲು, ಕಾವ್ಲಕ್ಕಂತ ತಿಳ್ಕೊಂಡು ತನ್ನ ದೇಹದೊಳಗಿರುವಂಥ ಮಣ್ಣನ್ನು ತೆಗೆದು ಜೀವ ತುಂಬಿ ಕಾವ್ಲಕ್ಕಂತ ಇಟ್ಟಿದ್ಲು. ಅದು ಎಲ್ಲೇ ಅಂದ್ರೆ ಅದೇ ಗೌರಿಕುಂಡದಲ್ಲೇ, ಅಲ್ಲೇ ಸ್ನಾನಕ್ಕೆ ಹೋಗಿರುವಂಥದ್ದವಳು. ಗಣಪತಿ ಹುಟ್ಟಿರುವಂಥ ಕ್ಷೇತ್ರ ಅಲ್ಲೇ ಗೌರಿಕುಂಡ. ಆ ಗೌರಿಕುಂಡನೂ ಬಹಳ ದಿವ್ಯವಾಗಿರುವಂಥದ್ದು. ಅದನ್ನು ದರ್ಶನ ಮಾಡ್ಕೊಂಡು ಕೆಳಗಿಳಿತಾ ಇದ್ದಂತೆ ಬರ್ಫಿನಿಂದ ತುಂಬಿಕೊಂಡಿರುವಂಥ ನದಿಗಳು, ಅದನ್ನು ದಾಟಿ ಹೋಗ್ಬೇಕಾಕತ್ತೆ. ನಾವು ಬರ್ಫದ ಮೇಲೆ ಹೆಜ್ಜೆ ಇಟ್ಟು ಹೋಗ್ಬೇಕು. ಅದರಲ್ಲೇ ಕೆಲವೊಂದಿಷ್ಟು ಬರ್ಫಗಳು ಕಲ್ಲಿನ ಮೇಲೆ ನೀರಿರ್ಲಾರ್ದನ ಬರ್ಫಗಳು ಕುಂತಿರುವಂಥ ಸ್ಥಳವನ್ನು ಹುಡುಕಿ ಇಲ್ಲಿ ಹೋಗ್ಬೇಕಂತ ತಿಳ್ಕೊಂಡು ಒಂದು ಗುರುತು ಮಾಡಿರ್ತಾರೆ. ಅಲ್ಲೇ ಹೆಜ್ಜೆ ಇಟ್ಕೊಂಡು ಹೋಗುವಂಥ ಒಂದು ವಿಶೇಷವಾಗಿರುವಂಥ ಅನುಭವ. ಬಹುತೇಕ ಹಿಮದ ಮೇಲೆ ಮೊದಲು ಪಾದ ಇಟ್ಟಿರೋದು ಇದೇ ಕೈಲಾಸ ಯಾತ್ರೆಯಲ್ಲಿ. ಅದನ್ನು ದಾಟ್ಕೊಂಡು
ಸ್ವಲ್ಪ ಮುಂದೆ ಹೋದಂಗೆ ಪೂರ್ಣ ಕೆಳಗಡೆ ಇಳಿಬೇಕಾಗ್ತದೆ. ಅಲ್ಲಿ ಇಳಿಯುವಾಗೂ ಭಾಳ ಸುಲಭ ಏನಿರಂಗಿಲ್ಲ, ಅದು ಭಾಳ ಸುಲಭ ಇರೋಂಗಿಲ್ಲ, ದುರ್ಗಮವಾಗಿರುವಂಥ ರಸ್ತೆ. ಅಂತೂ ಇಂತೂ ಇಳಿದು ನಾವು ಅದು ಜಡಿ ಪುಕ್ ಅಂತ ಮೊದಲನೇ ಮುಕ್ಕಾಮು, ಆಮೇಲೆ ಎರಡನೇ ಮುಕ್ಕಾಮು ಜಟಿಲಾ ಪುಕ್ ಅಂತ ಹೇಳಿ ಆ ಜಟಿಲಾ ಪುಕ್ಕಕ್ಕೆ ಹೋಗಿ ಸೇರಿದ್ವಿ. ಜಟಿಲಾ ಪುಕ್ಕಕ್ಕೆ ಹೋಗಿ ಸೇರ್ಬೇಕಾದ್ರೆ 4:04 ಆಯ್ತು ನಮಗೆ. ನಾವೆಲ್ಲ ಸ್ವಾಮಿಗಳು ಬಂದಿರ್ಬೇಕಂತ ಅಲ್ಲಿ ಹೋಗಿ ನೋಡಿದರೆ ಯಾರೂ ಇನ್ನೂ ಬಂದೇ ಇಲ್ಲ. ಅವರೆಲ್ಲ ಯಾವಾಗ ಬಂದರು ಅಂದ್ರೆ ಸಂಜೆ 7 ಗಂಟೆಗೆ 10 ಗಂಟೆಗೆ ಕೆಲವರು 2 ಟೀಮ್ ಮಾಡ್ಕೊಂಡು ಬಂದರು ಅವರು. ಅಂತೂ ಅಲ್ಲಿ ಹೋಗಿ ಉಳಿದ್ವಿ. ಮುಂದೆ 2ನೇ ದಿವಸದ್ದೇನು ಭಾಳ ವಿಶೇಷವಾಗಿರೋಂಗಿಲ್ಲ. 8 ಕಿಲೋಮೀಟ್ರು ನಸಿಕ್ನಾಗ 6 ಗಂಟೆಗೆ ಬಿಟ್ಟರೆ 8:30-9 ಗಂಟೆಗೆ ಅಲ್ಲಿ ಹೋಗಿ ಅಲ್ಲಿಂದ ಮತ್ತು ನಮ್ಮ ನಿವಾಸಕ್ಕೆ ಹೋಗಿ ಸ್ನಾನ ಪೂಜಾದಿಗಳನ್ನು ಮಾಡಿಕೊಂಡು ಈ ಕಡೆಗೆ ಬಂದ್ವಿ. ಕೈಲಾಸ ಭಾಳ ವಿಶೇಷವಾಗಿರುವಂಥ ಸ್ಥಾನ ಅದು. ಅದನ್ನು ಮುಟ್ಲಿಕ್ಕಂತೂ ಯಾರಿಗಾಗಂಗಿಲ್ಲ, ಕೇವಲ ಪರಿಕ್ರಮ ಮಾಡೋದೇ ಈಗಿರುವಂತಹ ಒಂದು ಶ್ರದ್ಧಾ ಭಕ್ತಿಯ ಪ್ರತೀಕವಾಗಿ ನಡೆದುಕೊಂಡು ಬಂದಿರುವಂತಹದ್ದು. ಅಲ್ಲೇ ಡಮರುಗ ಶಬ್ದ ಕೇಳ್ತದೆ, ಓಂಕಾರ ಧ್ವನಿ ಕೇಳ್ತದೆ. ಇಂಥ ಎಲ್ಲ ಅನೇಕ ನಂಬಿಕೆಗಳು ಕೈಲಾಸ ಪರ್ವತದ ಸುತ್ತಮುತ್ತ ಹಮ್ಮಿಕೊಂಡಿರುವಂಥವುಗಳು. ಅದರಲ್ಲಿ ಏನದ ಅಂತ ತಿಳ್ಕೊಂಡು ಪತ್ತೆ ಹಚ್ಚಲಿಕ್ಕೆ ಒಂದು ಹೆಲಿಕಾಪ್ಟ್ರನ್ನು ಕೂಡ ಚೀನಾ ದೇಶದವ್ರು ಕಳಿಸಿದ್ರಂತೆ. ಆ ಹೆಲಿಕಾಪ್ಟ್ರು ಕೂಡ ಒಂದು ಹಂತದವರೆಗೆ ಹೋದ ಮೇಲೆ ಮುಂದೆ ಮ್ಯಾಲೆ ಏರೋಕ್ಕಾಗಲಾರ್ದನ ತಾಂತ್ರಿಕ ತೊಂದರೆಯಾಗಿ ಕೆಳಗೆ ಬೀಳುವ ಹಂತಕ್ಕೆ ಬಂತು ಅನ್ನುವಂಥ ಮಾತನ್ನು ಆ ಹೆಲಿಕಾಪ್ಟರ್ ತೊಗೊಂಡು ಹೋಗಿರುವಂಥ ವ್ಯಕ್ತಿನೇ ಬರದಾನ. ಇಂಥ ಎಲ್ಲ ಅನಾಹುತಗಳನ್ನು ಅವಘಡಗಳನ್ನು ನೋಡಿ ಆ ಕೈಲಾಸ ಪರ್ವತವನ್ನು ಹತ್ತುವಂಥ ಪ್ರಯತ್ನಕ್ಕೆ ಚೀನಾ ದೇಶ ಶಾಶ್ವತವಾಗಿ ನಿಬಂಧನೆಯನ್ನು ಹೇರಿದೆ. ಈಗ ಯಾರೂ ಅಲ್ಲೇ ಹೋಗುವಂಗಿಲ್ಲ, ಹತ್ತುವಂಥ ಪ್ರಯತ್ನವನ್ನು ಕೂಡ ಮಾಡುವಂಗಿಲ್ಲ ಅನ್ನುವ ರೀತಿಯಲ್ಲಿ ಇಂತಹ ರಹಸ್ಯದಿಂದ ಕೂಡಿಕೊಂಡಿರುವಂತಹ ಅದ್ಭುತವಾದ ದೈವಿ ಶಕ್ತಿಯಿಂದ, ಮತ್ತು ಅದು ಏನು ಕಾಸ್ಮಿಕ್ ಎನರ್ಜಿ ಅಂತಲೇ ಕಳಿತೀವಲ್ಲ, ಆ ಕಾಸ್ಮಿಕ್ ಎನರ್ಜಿಯ ಕೇಂದ್ರ ಸ್ಥಾನ ಅದು ಅನ್ನುವಂಥ ಮಾತನ್ನು ಕೂಡ ಅನೇಕ ಆಧ್ಯಾತ್ಮ ಜೀವಿಗಳು ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದಾರೆ. ಅನೇಕ ಯೋಗಿಗಳು, ಈಗೇನು ನಾವು ಚಿರಂಜೀವಿಗಳು ಅಂತ ಕರಿತೀವಲ್ಲ, ಹನುಮಂತ, ಅಶ್ವತ್ಥಾಮ ಮುಂತಾದ ಚಿರಂಜೀವಿಗಳೇನದಾರಲ್ಲ, ಅವರೆಲ್ಲ ಆ ಕೈಲಾಸ ಪರ್ವತದಲ್ಲೇ ಅದಾರ ಅನ್ನುವಂತಹ ಮಾತನ್ನು ಕೂಡ ಬರೆದುಕೊಂಡು ಬಂದಿದ್ದಾರೆ. ಅದಕ್ಕೆ ಚೀನಾದಲ್ಲಿ, ತಿಬೇತಲ್ಲಿ ಸಂಬಾಲ ನಗರ ಅಂತ ಕರೀತಾರೆ. ಹೀಗೆ ಹಲವಾರು ಆಕರ್ಷಣೆಗಳಿಂದ ಕೂಡಿಕೊಂಡಿರುವಂತಹ ಕೈಲಾಸದ ಯಾತ್ರೆ ಬಹುತೇಕ ಶಿವನ ಕೃಪೆಯಿಂದಲೇ ಪರಿಪೂರ್ಣಗೊಂಡು ಇವತ್ತು 1ನೇ ತಾರೀಕಿನ ದಿವಸ ಯಾತ್ರೆಯನ್ನು ಸಂಪನ್ನಗೊಳಿಸಿ ನಾವು ಪ್ರಯಾಣ ಮಾಡಿ 2ನೇ ತಾರೀಕಿಗೆ ವಾಪಸ್ ಪುನಃ ಬರುವಾಗ ಏನು ರಿಸ್ಟ್ರಿಕ್ಷನ್ ಇರೋಂಗಿಲ್ಲ, ಅಲ್ಲಲ್ಲೇ ಮುಕ್ಕಾಂ ಮಾಡಬೇಕು ಅಂಥೇಳಿ ದಾರಿಯಲ್ಲಿ ಒಂದು ಮಾತ್ರ ಮುಕ್ಕಾಂ ಮಾಡಿ 2ನೇ ತಾರೀಕಿಗೆ ಕಾಠ್ಮಂಡುಕ್ಕೆ ಬಂದ್ವಿ, ನೇಪಾಳಕ್ಕೆ. ಆಮೇಲೆ 3ನೇ ತಾರೀಕಿನ ದಿವಸ ಯಥಾರೀತಿ ಈ ಕಡೆಗೆ ಬಂದು ಪ್ರವಾಸವನ್ನು ಸಂಪನ್ನಗೊಳಿಸಿದ್ವಿ. ಉಪನಿಷತ್ನಲ್ಲಿ ಹೇಳುವಂತೆ ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾಶ್ರಿತೇನ ಯಮೈವ ಯೇಷ ವೃಣುತೆ ತೇನೈವ ಸಲಭ್ಯ ಅಂತ. ಬಹಳ ಕೇಳೋದರಿಂದ ಆಗಲಿ, ಬಹಳಷ್ಟು ಹೇಳೋದರಿಂದ ಆಗಲಿ, ಬಹಳಷ್ಟು ಸಾಧನೆ ಮಾಡೋದರಿಂದ ಆಗಲಿ ಪರಮಾತ್ಮ ಸಿಗಂಗಿಲ್ಲ. ಪರಮಾತ್ಮ ಯಾರಿಗೆ ಸಿಗ್ತಾನಂದ್ರೆ ಯಾರಿಗೆ ನಾನು ಸಿಗಬೇಕು ಅಂತ ಅವ ಇಚ್ಛಾ ಮಾಡ್ತಾನೋ ಅವರಿಗೆ ಮಾತ್ರ ಆ ಪರಮಾತ್ಮ ಸಿಗ್ತಾನಂತ. ತನ್ನನ್ನು ತಾನು ಯಾರಿಗೆ ತೋರ್ಪಡಿಸಿಕೊಳ್ಬೇಕು ಅಂತ ಅವ ಬಯಸ್ತಾನೋ ಅವರಿಗೆ ಮಾತ್ರ ಅವನ ದರ್ಶನ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಏನು ಮಾತು ಉಪನಿಷತ್ತುಗಳಲ್ಲಿ ಬಂದಿದೆ, ಅದು ಕೇವಲ ಪರಮಾತ್ಮನಿಗೆ ಅಷ್ಟೇ ಅಲ್ಲ, ಆ ಪರಮಾತ್ಮ ವಾಸ ಮಾಡುವಂಥ ಕೈಲಾಸಕ್ಕೂ ಈ ಮಾತು ಅನ್ವಯ ಆಗುತ್ತೆ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗೋದಿಲ್ಲ. ಅದಕ್ಕೆ ಎಷ್ಟೆಲ್ಲ ಪರೀಕ್ಷೆಗಳು, ಕಠಿಣತೆಗಳು, ದುರ್ಗಮತೆಗಳ ಮಧ್ಯದಲ್ಲಿಯೂ ಕೂಡ ಈ ಯಾತ್ರೆ ಸಫಲವಾಗಿ ಸಂಪನ್ನಗೊಂಡಿದೆ ಅಂದರೆ ಅದು ಶಿವಕೃಪೆ ಒಂದರಿಂದಲೇ ಸಾಧ್ಯ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ, ಇಷ್ಟೆಲ್ಲ ತೊಂದರೆ, ಅನಾಹುತ, ಭಯ, ಆತಂಕಗಳಿದ್ದರೂ ಕೂಡ ದೈವಕೃಪೆಯಿಂದ
ಜಗದ್ಗುರುಗಳ ಆರೋಗ್ಯದಲ್ಲಿ ಯಾವ ವ್ಯತ್ಯಾಸನೂ ಆಗಲಿಲ್ಲ. ಅತ್ಯಂತ ಸುರಕ್ಷಿತವಾಗಿ ಏನು ಜ್ವರ ಆಗಲಿ, ಕೆಮ್ಮಾಗಲಿ, ನೆಗಡಾಗಲಿ ಯಾವುದೇ ರೀತಿಯಾಗಿರುವಂಥ ತೊಂದರೆ ಇರಲಾರ್ದನ ಇವತ್ತು ಯಾತ್ರೆಯನ್ನು ಪೂರೈಸಿ ಇಲ್ಲಿಗೆ ದಯಮಾಡಿಸಿದವರಾಗಿದ್ದೇವೆ. ಆದರೆ ಆಗಿರುವಂಥ ಒಂದೇ ಒಂದು ತೊಂದರೆ ಅಂದರೆ 3 ದಿವಸ ಪರಿಕ್ರಮದ ಸಂದರ್ಭದಲ್ಲಿ ಗಂಗಾ, ಯಮುನಾ, ಸರಸ್ವತಿ ಎಲ್ಲ ಮೂಗಿನಾಗ ಹರಿತಾನೆ ಇದ್ರು. ಅವರು ನೀರು ಮೂಗಿನಾಗ, ಯಾಕಂದ್ರೆ ತಂಪಿನಿಂದ ಅದು ಏನಾಯ್ತೋ ಗೊತ್ತಾಗಲಿಲ್ಲ. ಒತ್ತಕ್ಕೆ ಮೂಗಿನಿಂದ ನೀರು ಹರಿದ ಚಲೋನ ಆಯ್ತು. ಯಾಕಂದ್ರೆ ಒಳಗೆ ಹೋಗಿತ್ತಂದ್ರೆ ಅದ ಜಾಮ್ ಆಗಿ ಮತ್ತೆ ಕಫ, ಜ್ವರಕ್ಕೆ ಇದಕ್ಕಿಂತದಕ್ಕೆಲ್ಲ ಅನಾಹುತಕ್ಕೆ ಕಾರಣ ಆಗ್ತಿತ್ತು. ಮೂಗಿನಾಗ ಹೊರಗೆ ಹೋಯ್ತು. ಅಲ್ಲಿ ತಂಪಿನ ವಾತಾವರಣಕ್ಕೆ ಹೆಂಗೆ ನೀವು ಚಳಿಗಾಲದೊಳಗೆ ಮೂಗು ಸೋರ್ತಿರ್ತದೆ ಅಲ್ಲಿ ಕೆಲವ್ರದ್ದೆಲ್ಲ, ಹಂಗೆ ಸ್ವಲ್ಪ ತೊಂದರೆ ಆಗಿದ್ದು ಬಿಟ್ಟರೆ ಬೇರೆ ಯಾವುದೇ ತೊಂದರೆ ಇರಲಾರ್ದನ ಆ ಯಾತ್ರೆ ಸಂಪನ್ನಗೊಂಡಿತು. ಅದಕ್ಕೆಲ್ಲ ಶಿವಕೃಪೆ ಕಾರಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ, ಇವತ್ತು ನಾವು ಒಬ್ಬರ ಕೈಲಾಸಕ್ಕೆ ಈ ಭಾಗದಿಂದ ಹೋಗಿದ್ದರೂ ಕೂಡ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಪರವಾಗಿ ನಾವು ಹೋಗಿ ಬಂದಿದ್ದೇವೆ ಅನ್ನುವಂಥ ಮಾತನ್ನು ಇಲ್ಲ ಹೇಳ್ತಾ, ನೀವೆಲ್ಲ ಚಾತಕ ಪಕ್ಷಿಯಂತೆ ಕಾಯ್ತಾ ಇರುವಂತಹ ಈ ಯಾತ್ರೆಯಿಂದ ಮರಳಿ ಬರುವ ಸಂದರ್ಭದಲ್ಲಿ ಅಲ್ಲಿರುವಂಥ ಏನು ಅಮೃತ ಸದೃಶ್ಯವಾಗಿರುವಂಥ ಮಾನಸ ಸರೋವರದ ತೀರ್ಥ ಏನಿದೆ ಅಲ್ಲ, ಆ ತೀರ್ಥವನ್ನು ನಿಮ್ಮ ಸಲುವಾಗಿ ತೊಗೊಂಡು ಬಂದೀವಿ. ಆ ತೀರ್ಥವನ್ನು ಈಗೆಲ್ಲರಿಗೂ ನಾವು ಸ್ವಲ್ಪ ಸ್ವಲ್ಪ ಕೊಡ್ತೀವಿ. ಭಾಳ ಕಿಮ್ಮತ್ತಿನ ತೀರ್ಥ, ರೊಕ್ಕ ಕೊಟ್ಟರೆ ಬಂಗಾರ ಸಿಗ್ತೈತೆ, ಆದರೆ ಅದು ಸಿಗಂಗಿಲ್ಲ. ಅಲ್ಲಿಗೆ ಹೋಗಿ ಬರ್ಬೇಕು ಅದನ್ನು ತರಬೇಕಂದ್ರೆ. ಅದಕ್ಕೆ ನೀವೆಲ್ಲ ಆ ತೀರ್ಥವನ್ನು ಸ್ವೀಕಾರ ಮಾಡಿ ಕೃತಾರ್ಥರಾಗಬೇಕು ಅನ್ನುವಂತಹ ಸೂಚನೆಯನ್ನು ನಿಮಗೆಲ್ಲ ಕೊಟ್ಟು, ಅಲ್ಲಿ ಪ್ರಸಾದ ಏನು ಅಂತ ಕೆಲವರು ಕುತೂಹಲ, ಇಲ್ಲಿದೆ ಇದೆ ಅಲ್ಲೆಲ್ಲ ಕಟ್ಕೊಂಡು ಹೋಗಿರ್ತಿದ್ವಿ. ಆಮೇಲೆ ಮಾಡೋರನ್ನು ಇಲ್ಲಿಯವ್ರನ್ನ ಕರ್ಕೊಂಡು ಬಂದಿರ್ತಾರೆ ಏಜೆಂಟ್ರವರು. ನಮ್ಮ ಸಲುವಾಗಿ ಒಬ್ಬರಿಬ್ಬರನ್ನ ಸ್ಪೆಷಲ್ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದ್ದರು. ಅವ್ರಿಗೂ ಮಾಡೋದು ಕಷ್ಟ, ನಡೆದು ಹೋಗಿ ಮಾಡ್ಬೇಕಲ್ಲ, ನಮ್ಮ ಜೊತೆಗೇ ಹೋಗ್ಬೇಕು, ಮಾಡಬೇಕು. ಏನು ಇದ್ದದ್ದನ್ನು ಶಿವ ಏನ್ಮ ಅಂತ ಸ್ವೀಕಾರ ಮಾಡಿ ನಮ್ಮ ಜೊತೆಗೆ ಓದೋದು ಒಂದಿಷ್ಟು, ಅವ್ರು ಮಾಡಿದ್ದು ಒಂದಿಷ್ಟು, ಅಂತೂ ಯಾವ ತೊಂದರೆ ಇರಲಾರ್ದಂಗೆ ಸುರಕ್ಷಿತವಾಗಿ ಆರಾಮ್ ಬಂದು ಮುಟ್ಟಿವಿ. ಅದೇನು ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಮತ್ತು ಅಂಥ ಅಲ್ಲಿ ಹೋದಲ್ಲೇ ಪ್ರಸಾದಕ್ಕೆ ಅನುಕೂಲತೆಗಳಿಗೆ ಬಹಳ ಲಕ್ಷ್ಯ ಕೊಡಬೇಕಾಗಿರುವಂತಹ ಅವಶ್ಯಕತೆ ಇರೋಂಗಿಲ್ಲ. ಮತ್ತು ಎಷ್ಟು ಕಡಿಮೆ ಪ್ರಸಾದ ಇರ್ತದೆ, ಎಷ್ಟು ನಿಯಂತ್ರಣ ಇರ್ತದೆ, ಅಷ್ಟು ಆರೋಗ್ಯನೂ ಚೆನ್ನಾಗಿರ್ತದೆ. ಮತ್ತು ಅಲ್ಲಿಯ ತಂಪು ಪ್ರದೇಶಕ್ಕೆ ಬಹಳ ಪ್ರಸಾದ ಬೇಕಂತ ಹಿಂಗೂ ಅನ್ಸಂಗಿಲ್ಲ. ನಾವು 3 ದಿವಸದ ಪರಿಕ್ರಮ ಮಾಡಿದರೂ ಕೂಡ ಊಟ ಮಾಡಬೇಕು, ಭಾಳ ಬೇಕು, ಅದು ಬೇಕು, ಇದು ಬೇಕಂತ ಏನು ಅನ್ನಿಸ್ತಿರ್ಲಿಲ್ಲ. ಆದರೆ ಬಹಳ ತಂಪಿರೋಣದ್ರಿಂದ ಏನೋ ಸ್ವಲ್ಪ ಬಿಸಿ ಬೇಕಂತ ಅನ್ನಿಸ್ತಿತ್ತು ಅಷ್ಟೇ. ಅದಕ್ಕೆ ಏನೋ ಕೊಟ್ಟು ಬಿಸಿ ಬಿಸಿದು ಮಾಡಿಕೊಡಪ್ಪ ಅಂತ ಹೇಳಿ ಬಿಸಿ ಪ್ರಸಾದವನ್ನು ಸೇವನೆ ಮಾಡ್ತಿದ್ವಿ. ಬಿಟ್ಟರೆ ಭಾಳ ಹಸಿವು ಅದು ಇದು ಅಂತೇಳಿ ಹಿಂಗೇನು ತೊಂದರೆ ಅನ್ನುವಂಥದ್ದೇನಾಗಿಲ್ಲ. ಅಂತೂ ಭಗವತ್ ಕೃಪೆಯಿಂದ ವೀರಭದ್ರೇಶ್ವರನ, ಮಲ್ಲಿಕಾರ್ಜುನನ ಆಶೀರ್ವಾದದಿಂದ ಸುರಕ್ಷಿತವಾಗಿ ಯಾತ್ರೆಯನ್ನು ಅತ್ಯಂತ ಸಕ್ಷೇಮವಾಗಿ ಪೂರ್ಣಗೊಳಿಸಿ ಇಲ್ಲಿಗೆ ಬಂದವರಾಗಿದ್ದೇವೆ. ಆ ಯಾತ್ರೆಯ ಪರಿಕ್ರಮದ ಯಾತ್ರೆಯ ಫಲ ಅದು ಲೋಕ ಕಲ್ಯಾಣಕ್ಕಾಗಿ ಸದ್ವಿನಿಯೋಗ ಆಗಬೇಕು ಅನ್ನುವಂತಹ ಲೋಕ ಕಲ್ಯಾಣದ ಪ್ರಾರ್ಥನೆಯನ್ನು ಕೈಲಾಸ ಪರ್ವತದ ಕೈಲಾಸನಾಥ್ನಲ್ಲಿ ಮಾಡಿಕೊಂಡು ನಾವು ಬಂದವರಾಗಿದ್ದೇವೆ. ಈ ಸಂದರ್ಭದಲ್ಲಿ ಅನುಭವವನ್ನು ಕೇಳಿ ತೀರ್ಥವನ್ನು ತೆಗೆದುಕೊಳ್ಳಿಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರುವಂಥ ಸನ್ಮಂಗಲ್ಯವನ್ನು ಹಾರೈಸಿ ಆ ಕೈಲಾಸನಾಥನ ಕೃಪೆ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ತಿಳ್ಕೊಂಡು ಸದಿಚ್ಛೆಯನ್ನು ವ್ಯಕ್ತ ಮಾಡಿ, ಇದೇ ಸಂದರ್ಭದಲ್ಲಿ ನಮ್ಮ ಶ್ರೀಶೈಲ ಶಾಸ್ತ್ರಿಗಳವರು ಕನ್ನಡ ಲಿಪಿಯಲ್ಲಿ ಸಂಪಾದನೆ ಮಾಡಿರುವಂತಹ ಸಸ್ವರ ಶಿವಾರ್ಚನ ಕೈಪಿಡಿ ಪುಸ್ತಕ ಅನೇಕ ಜನ ಮಹಾರಾಷ್ಟ್ರದಿಂದ ಕೂಡ ವಿದ್ಯಾರ್ಥಿಗಳು ಗುರುಕುಲದಲ್ಲಿ ಅಧ್ಯಯನ ಮಾಡಲಿಕ್ಕೆ ಬರ್ತಾ ಇರೋಣದರಿಂದ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅದನ್ನು ದೇವನಾಗರಿ ಲಿಪಿಯಲ್ಲಿ ಕೂಡ ಇವತ್ತು ಅನುವಾದ ಮಾಡಿ ಇದೇ ಸಂದರ್ಭದಲ್ಲಿ ಲೋಕಾರ್ಪಣೆಗೊಳ್ತಾ ಇರೋದು ಕೂಡ ನಿಜಕ್ಕೂ ಭಾಳ ಸಂತೋಷದ ಸಂಗತಿ. ಅಂಥ ನಮ್ಮ ಶ್ರೀಶೈಲ ಶಾಸ್ತ್ರಿಗಳವರಿಗೂ ಕೂಡ ವಿಶೇಷವಾಗಿರುವಂಥ ಸನ್ಮಂಗಲಗಳನ್ನು ಈ ಸಂದರ್ಭದಲ್ಲಿ ಹಾರೈಸಿ ಇವತ್ತು ಅವರ ಬದ್ಧತೆಯಿಂದ ಮತ್ತು ಈ ಪಾಠಶಾಲೆಯನ್ನು ಚೆನ್ನಾಗಿ ಬೆಳೆಸಬೇಕು ಅನ್ನುವಂಥ ನಿಷ್ಠೆಯ ವಿಚಾರವನ್ನು ಇಟ್ಕೊಂಡು ನಿರಂತರ ಆ ದಿಶೆಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರೋಣದರಿಂದ ಇವತ್ತು ಗುರುಕುಲದಲ್ಲಿ
300ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಈ ಪಾಠಶಾಲೆಗೆ ಅತ್ಯುತ್ತಮ ಪಾಠಶಾಲೆ ಅನ್ನುವಂಥ ಪ್ರಶಸ್ತಿ ಕೂಡ ಬಂದಿರುವಂತಹದ್ದು. ಅದಕ್ಕೆಲ್ಲ ನಮ್ಮ ಶ್ರೀಶೈಲ ಶಾಸ್ತ್ರಿಗಳವರ ಪ್ರಯತ್ನ, ಪ್ರಾಮಾಣಿಕತೆ ಮತ್ತು ಬದ್ಧತೆ ಕಾರಣ ಅನ್ನುವಂಥ ಮಾತನ್ನು ಕೂಡ ವ್ಯಕ್ತ ಮಾಡಿ ಅವರಿಗೂ ಕೂಡ ಅನಂತ ಸನ್ಮಂಗಲಗಳನ್ನು ಹಾರೈಸಿ ಇವತ್ತು ಪ್ರಕಟಗೊಂಡಿರುವಂಥ ಪುಸ್ತಕ ಲೋಕವಿಖ್ಯಾತಿಯಾಗಿ ಹೆಚ್ಚು ಜನರಿಗೆ ಉಪಯೋಗಕ್ಕೆ ಬರುವಂತಾಗಲಿ ಹಾಗೆ ಅಂತ ಹಾರೈಸಿ ಪಾಲ್ಗೊಂಡಿರುವಂಥ ತಮ್ಮೆಲ್ಲರಿಗೂ ಕೂಡ ಸನ್ಮಂಗಲವನ್ನು ಬಯಸಿ ನಮ್ಮ ಅನುಭವ ಅಮೃತವನ್ನು ಸಂಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.